ಹಾಯ್ ಎಲ್ರಿಗೂ ನಮಸ್ಕಾರ ಫ್ರೆಂಡ್ಸ್, ದಿಸ್ ಇಸ್ ಮೈ ಫೋರ್ತ್ ವ್ಲಾಗ್. ಈ ವ್ಲಾಗ್ ಮಾಡ್ತಾ ಇರೋ ಇಂಟೆನ್ಷನ್ ಏನಂದರೆ, ಲಾಸ್ಟ್ ವಿಡಿಯೋಗೆ ಯಾರೊಬ್ರು ಕಮೆಂಟ್ ಮಾಡಿದ್ದೀರಾ ನಿಮ್ಮ ಮನೆ ಹೋಮ್ ಟೂರ್ ಮಾಡಿ ಅಂತ ಹೇಳ್ಬಿಟ್ಟು. ಬೇಸಿಕಲಿ ದಿಸ್ ಇಸ್ ನಾಟ್ ಹೋಮ್ ಟೂರ್, ದಿಸ್ ಇಸ್ ರೂಮ್ ಟೂರ್. ನಾನಿರೋದು 1 RKಲಿ 5th ಫ್ಲೋರ್, ಟಾಪ್ ಫ್ಲೋರಲ್ಲಿ ನಾನಿದ್ದೀನಿ. ಆ್ಯಂಡ್ ದಿಸ್ ಇಸ್ ಬೇಸಿಕಲಿ ಪೆಂಟ್ ಹೌಸ್ ಥರ ಇಲ್ಲಿ ಸೆಟಪ್ಪು. ಒಂದ್ಸಲ ನಾವು ಇಲ್ಲಿ ನೋಡಿ ಎಷ್ಟು ಸ್ಪೇಸ್ ಇದೆ ನಮಗೆ. ಕೆಳಗಡೆ ಎಲ್ಲ ಅಪಾರ್ಟ್ಮೆಂಟ್ಗಳಿರೋದು, 2 BHK ಇರೋದಿಲ್ಲಿ. ಇಲ್ಲಿ ಮಾತ್ರ ಒಂದು ರೂಮ್, ಕಿಚನ್ ಆ್ಯಂಡ್ ವಾಶ್ರೂಮ್ ಇದೆ. ನಾನು ಬರೋದಕ್ಕಿಂತ ಮುಂಚೆ ರೂಮ್ ಹೇಗಿತ್ತು ಅಂದರೆ ನೋಡಿ, ದೊಡ್ಡ ಹಾಲ್, ಒಂದು ಕಿಚನ್ ಆ್ಯಂಡ್ ಈ ರೂಮಲ್ಲಿ 2-3 ಮಂತ್ಸ್ ಬ್ಯಾಕ್ ಯಾರೋ ಬ್ಯಾಚುಲರ್ಸ್ ಇದ್ದರು, ಈಗ ವೆಕೇಟ್ ಮಾಡಿದ್ದಾರೆ. ಕಿಚನ್ನು ಓಕೆ, ನಾಟ್ ಬ್ಯಾಡ್, ಅಂತ ದೊಡ್ಡಕ್ಕಿಲ್ಲ, ಬಟ್ ಒಬ್ನಿಗಿರೋಕ್ಕೆ ಬೇಜಾನಾಯಿತು. ಓನರ್ ಕೊಟ್ಟಿರೋವಂಥ ಗಾರ್ಡರ್ಸ್ ಹಾಗೆ ಅಟ್ಯಾಚ್ಡ್ ವಾಶ್ರೂಮ್ ಪೇಂಟಿಂಗ್ ವರ್ಕ್ ಎಲ್ಲ ನಡೀತಾ ಇದೆ. ದಿಸ್ ಈಸ್ ಅನ್ ಅಮೇಝಿಂಗ್ ಪ್ಲೇಸ್ ಬಿಕಾಸ್ ನನಗೆ ಈ ವಿಂಡೋಸ್ ತುಂಬ ಇಷ್ಟ. ಈ ವಿಂಡೋಸಿಂದ ಇಡೀ ಬೆಂಗಳೂರೇ ಕಂಡಂಗೆ ಕಾಣಿಸುತ್ತೆ. ಅಷ್ಟೆಲ್ಲ ಕಾಣಿಸಲ್ಲ, ಬಟ್ ಸ್ಟಿಲ್ ಏನೋ ಕಾಣಿಸುತ್ತೆ. ಆ್ಯಂಡ್ ಔಟ್ಡೋರ್ ತೋರಿಸ್ಬಿಡ್ತೀನಿ ನೋಡಿ. ಸೋಫಾ ಎಲ್ಲ ಇಟ್ಕೊಂಡಿದ್ದಾರೆ ಹೊರಗಡೆ, ಆ್ಯಂಡ್ ನಮಗೆ ಕೊಟ್ಟಿರೋದು ಅದು ಓನರ್ ಸೋಫಾ. ಆ್ಯಂಡ್ ಔಟ್ಡೋರ್ ಈ ಥರ ಇದೆ, ಚೆನ್ನಾಗಿದೆ, ತುಂಬ ಸ್ಪೇಷಿಯಸ್ ಆಗಿದೆ, ಸಕ್ಕತ್ತಾಗಿದೆ. ಬಟ್ ಸೀನ್ ಏನಂದರೆ, ತುಂಬ ಬ್ಯೂಟಿಫುಲ್ ಆಗಿರೋವಂಥದ್ದು ಏನೂ ಇಲ್ಲ. ಸೊ ನಾವು ಈ ರೂಮ್ನ ಹೇಗೆ ಸೆಟಪ್ ಮಾಡ್ತೀವಿ, ಹಾಗೆ ಔಟ್ಡೋರ್ ಹೇಗೆ ಸೆಟಪ್ ಮಾಡ್ತೀವಿ, ಕಮ್ ಲೆಟ್ಸ್ ಗೋ ಆ್ಯಂಡ್ ವಾಚ್. ಔಟ್ಡೋರಿಂದ ಸ್ಟಾರ್ಟ್ ಮಾಡೋಣ, ಇಂಡೋರ್ ಆಮೇಲೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಆ್ಯಂಡ್ ಬಿಫೋರ್ ದಿಸ್ ಏನಂದರೆ, ಇದು ಮುಂಚೆ ಹೇಗಿತ್ತು ಅನ್ನೋದೊಂದು ವಿಡಿಯೋನು ಹಾಕಿದ್ದೀನಿ, ಸೊ ಯು ಕ್ಯಾನ್ ಚೆಕ್ ಇಟ್. ಮುಂಚೆ ಹೇಗಿತ್ತು ಆ್ಯಂಡ್ ನಾವೇನು ಮಾಡಿದ್ದೀವಿ ಕ್ರಿಯೇಟಿವ್ ಆಗಿ ಅಂತ ಹೇಳ್ಬಿಟ್ಟು. ಸೊ ಲೆಟ್ ಐ ಸ್ಟಾರ್ಟ್ ಫ್ರಮ್ ದಿಸ್. ಸೊ ಇಲ್ಲಿ ಬಂದ್ಬಿಟ್ಟು ಫಸ್ಟ್ ಇರೋದು ಶೂ ರ್ಯಾಕ್. ಇದನ್ನು ಹೊರಗಡೆ ಇಟ್ಟಿದ್ದೀನಿ. ಒಳಗಡೆ ಒಂದು ಶೂ ರ್ಯಾಕ್ ಇದೆ, ಬಟ್ ಸ್ಟಿಲ್ ಇದು ಏನಕ್ಕೆ ಅಂದರೆ, ಬಂದವರಿಗೆ ವಿಸಿಟರ್ಸ್ಗೆ ಇಲ್ಲೇ ಎಂಟ್ರಿ ತೊಗೊಂಡು ಚಪ್ಪಲಿ ಎಲ್ಲ ಬಿಟ್ಟು ಕ್ಲೀನ್ ಆಗಿಬಿಟ್ಟು ಕ್ಲೀನಾಗಿ ಒಳಗೆ ಬರಲಿ ಅಂತ ಹೇಳಿ, ಅಲ್ಲೆಲ್ಲ ಕಸ ಹಾಕ್ತಾರೆ ಅಂತ ಹೇಳ್ಬಿಟ್ಟು. ಆ್ಯಂಡ್ ಇದು ಇಲ್ಲಿ ಬಂದ್ಬಿಟ್ಟು, ಇಲ್ಲಿ ಏನಂದರೆ, ಇಲ್ಲಿ ಮಳೆ ನೀರು ತುಂಬ ಬರ್ತಾಯಿತ್ತು. ಸೊ ನಾವು ಬೇಸಿಕಲಿ ಮ್ಯಾಟ್ ತಂದುಬಿಟ್ಟು 2 ಮ್ಯಾಟನ್ನ ಕಟ್ ಮಾಡಿ ಇಲ್ಲಿ ಏನಿದು ಆ್ಯಕ್ಚುಲಿ ಅದು ವೈರ್ಗಳಿಗೆ ಅಂತ ಹೊಡಿತೀವಿ, ಅದನ್ನು ವೈರ್ಗಳಿಗೆ ಅಂತ ಹೊಡಿತೀವಲ್ಲ, ಅದು ಮೊಳೆ ಅಷ್ಟೇ, ಚಿಕ್ಕ ಚಿಕ್ಕ ಮೊಳೆಗಳು. ಅದು ಗೋಡೆಗೂ ಏನು ಹಾರ್ಮ್ ಆಗಬಾರ್ದು, ಓನರ್ ಬೈತಾರೆ ಅಂತ ಹೇಳ್ಬಿಟ್ಟು. ಎಸ್. ಸೊ ಈಗ ಇದು ನಾವು ತಂದಿರೋ ಪಾಟ್ಗಳು, ಈ ಥರ ಒಂದು 6 ಪಾಟ್ಗಳು 6 ಪಾಟ್ಗಳೇನೋ ನಮ್ಮ ಹತ್ರ ಇದೆ, ಅದನ್ನು ತೋರಿಸ್ತೀನಿ. ಇದು ನನ್ನ ಡಂಬಲ್ಸು ಒಂದು 4-5 ಮಂತ್ಸ್ ಬ್ಯಾಕ್ ತೊಗೊಂಡಿದ್ದು. 1500 ಏನೋ ಪೇ ಮಾಡಿದ್ದೀನಿ. ಇಲ್ಲೊಂದಿದೆ, ಇಲ್ಲಿ ಗಾಳಿ ಹೆವಿ ಬರುತ್ತೆ ನೈಟ್ ಹೊತ್ತು. ಸೊ ನಾವು ಒಳಗಡೆ ಬಾಗ್ಲಾಕೊಂಡು ಮಲಗಿದ್ರು ಕೂಡ ಬೆಳಿಗ್ಗೆ ಹೇಳೋಷ್ಟರಲ್ಲಿ ಗಿಡಗಳು ಬಿದ್ದುಬಿಟ್ಟಿರುತ್ತೆ. ಸೊ ಗಿಡಕ್ಕೆ ಸಪೋರ್ಟ್ಗೆ ಅಂತ ಹೇಳ್ಬಿಟ್ಟು ಅದನ್ನು ಡಂಬಲ್ಸ್ ಇಟ್ಟಿರೋದು. ಇದು ಸೈಕಲ್, ಇಲ್ಲಿ ಟೆರೆಸಲ್ಲಿ ಹೊಡಿಯೋಕ್ಕೆ ಒಂದು ಸೈಕಲ್ ತೊಗೊಂಡಿದ್ದೀವಿ. ಇದು ನಂದಲ್ಲ, ಇದು 2800 ರೂಪೀಸ್ ಕೊಟ್ಬಿಟ್ಟು ರಾಹುಲ್ ತೊಗೊಂಡಿರೋ ಸೈಕಲ್ ಇದು. ಬಟ್ ಏನಿಲ್ಲ, ಜಿಮ್ಮಿಗೆ ಇದಕ್ಕೆ ಎಲ್ಲ ಇದರಲ್ಲೇ ಹೋಗ್ತೀವಿ ಕೆಲವೊಂದು ಸಲ. ಲಿಫ್ಟ್ ಇದೆ, ಲಿಫ್ಟಲ್ಲಿ ಕ್ಯಾರಿ ಮಾಡ್ಕೊಂಡು ಹೋಗ್ತೀವಿ ಕೆಳಗಡೆ ತನಕ ತೊಗೊಂಡೋಗೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು. ನೆಕ್ಸ್ಟ್ ಬಂದರೆ ಇನ್ನೊಂದು ಪಾಟ್ ಇದೆ ಇಲ್ಲಿ. ಆ್ಯಂಡ್ ಇದು ಅಷ್ಟೇ, ಏನಕ್ಕೆ ಅಂದರೆ ನೈಟು ಗಾಳಿ ಸಿಕ್ಕಾಪಟ್ಟೆ ಬರುತ್ತೆ ಅಂತ ಸಪೋರ್ಟ್ ಕೊಟ್ಬಿಟ್ಟು ಇನ್ನೊಂದು ಅದ್ರ ಪೇರ್ ಡಂಬಲ್ ಅದು. ಆ್ಯಂಡ್ ಇಲ್ಲೊಂದು ಕಲ್ಲು ಬೇರೆ ಇಟ್ಟಿದ್ದೀನಿ. ಇದು ಸೇಮ್ ಗಿಡ, 3 ಗಿಡ. ಇದು ನಾವು ತೊಗೊಂಡಿದ್ದು ಒಂದೇ ಕಡೆ. ಆ್ಯಕ್ಚುಲಿ ಇದು ಬಂದು ನರ್ಸರಿಲಿ, ಇದಕ್ಕೆ ಇಲ್ಲಿ ಬ್ಯಾಂಗ್ಳೂರಲ್ಲಿ, ಬೇರೆ ಕಡೆ ನನಗೆ ಗೊತ್ತಿಲ್ಲ ರೇಟು, 750 ರೂಪೀಸ್ ಹೇಳಿದ್ರು ಇನಿಷಿಯಲಿ. ಒಂದು 3-4 ಕಡೆ ವಿಚಾರಿಸಿದ್ವಿ ಅದಕ್ಕೆ ಹೋಗ್ಬಿಟ್ಟು. ಆಮೇಲೆ ನಮಗೆ ಸಿಕ್ಕಿದ್ದು ಕೇವಲ 300 ರೂಪೀಸ್ಗೆ. ಇನ್ನೂ ಕಮ್ಮಿಗೆ ಸಿಗುತ್ತೆ ಅಂದರೆ ದಯವಿಟ್ಟು ನಮಗೆ ಇನ್ಫಾರ್ಮೇಷನ್ ಕೊಡಿ, ನಮ್ಗೆ ಗೊತ್ತಿಲ್ಲ ಅದ್ರ ಬಗ್ಗೆ, ಅಷ್ಟೊಂದು ನಾಲೆಡ್ಜ್ ಇಲ್ಲ. ಆ್ಯಂಡ್ ಇದು ಹ್ಯಾಂಗಿಂಗ್ ಪಾಟ್ಸು ನಾನು ತರಿಸಿರೋದು. ಬಿಕಾಸ್ ಏನಕ್ಕೆ ಅಂದರೆ, ಇದು ಆರೆಂಜ್, ವೈಟ್ ಆ್ಯಂಡ್ ಗ್ರೀನ್, ಕೇಸರಿ, ಬಿಳಿ, ಹಸಿರು ಅನ್ನೋ ಕಾಂಬಿನೇಷನಲ್ಲಿ ಇರಲಿ ಅಂತ. ಇದು ಅದೇ ಹೇಳಿದ್ನಲ್ಲ, ಫಸ್ಟ್ ಟೈಮ್ 750 ರೂಪೀಸ್ ಅಂತ ಆ ಪಾಟ್ಗೆ ಅಂತ. ನಮ್ಗೆ ಗೊತ್ತಾಗಿಲ್ಲ, ಅವನ ಹತ್ರನೇ ತೊಗೊಂಬಂದಿರೋದು. ಇದಕ್ಕೆ ಬರೀ ಗಿಡಗಳಿಗೇ 200 ಏನೋ ತೊಗೊಂಡ್ರು, ಪಾಟ್ಗಳಿಗೆ 100 ಏನೋ ತೊಗೊಂಡ್ರು. ಸೊ ಒಂದೊಂದಕ್ಕೆ 300, ಇದು 900 ರೂಪೀಸ್ ಓವರ್ ಆಲ್. ಆ್ಯಂಡ್ ಇಲ್ಲಿ ಬಂದು ನಮ್ಮ ದೇವರ ಸೆಟಪ್. ಇಲ್ಲಿ ಶಿವ, ಇದು ಓನರ್ ಕೊಟ್ಟಿರೋದು ನಮಗೆ. ಆ್ಯಂಡ್ ಇಲ್ಲಿ ಒಳಗಡೆ ಇರೋ ಶಿವ ನಾನು ತೊಗೊಂಡು ಬಂದಿರೋದು. 750 ರೂಪೀಸ್ ನಾನು ಪೇ ಮಾಡಿದ್ದೀನಿ. ಆ್ಯಂಡ್ ಕೆಳಗಡೆ ಇದಿರೋದು ಅಷ್ಟೇ, ಇದು ನಾನೇ ತೊಗೊಂಡು ಬಂದಿರೋದು. ಇದಕ್ಕೆ 350 ರೂಪೀಸ್ ಇಲ್ಲೇ ಮನೆ ಹತ್ರ ಶಿವ ಇಡೋಕ್ಕೆ ಅಂತಲೇ ತೊಗೊಂಬಂದಿದ್ದೀವಿ. ಆ್ಯಂಡ್ ಇದು ಕೂರ್ತಾ ಇರಲಿಲ್ಲ, ಇಲ್ಲಿ ಕೆಳಗಡೆ ಎಲ್ಲ ಗಮ್ ಹಾಕ್ಬಿಟ್ಟು ಸೆಟ್ ಮಾಡಿದ್ದೀವಿ. ಆ್ಯಂಡ್ ಲೈಟಿಂಗು, ಇಲ್ಲಿ ಫೆಸ್ಟಿವಲ್ಲು ಅದು ಇದು ಇದ್ದಾಗ ಅಥವಾ ಬೋರ್ ಆದಾಗ ಆ ಟೈಮಲ್ಲೆಲ್ಲ ಲೈಟಿಂಗು ಹಾಕ್ಕೊಳೋಣ ಅಂತ. ಆ್ಯಂಡ್ ರೋಸ್ ಗಿಡ, ಈ ವ್ಯಾಲೆಂಟೈನ್ಸ್ ಡೇ ಎಲ್ಲ ಬರುತ್ತಲ್ಲ ನೆಕ್ಸ್ಟು, ಅದಕ್ಕೋಸ್ಕರ ಇಲ್ಲ, ಅದಕ್ಕಲ್ಲ, ಆ ಹೂವನ್ನೇ ದಿನ ನಾವು ಇಲ್ಲಿ ದೇವ್ರ ಗಿಡನ ಅಂತ ಹೇಳ್ಬಿಟ್ಟು ರೋಸ್ ಗಿಡ ತಂದಿರೋದು. ಇದು ತುಳಸಿ ಗಿಡ, ಅದೊಂದು ಸ್ವಲ್ಪ ಹೋಗೋ ಸ್ಟೇಜಲ್ಲಿ ಇದೆ ಅನಿಸುತ್ತೆ, ಅಥವಾ ಏನೋ ನನಗೂ ಗೊತ್ತಿಲ್ಲ. ಆ್ಯಂಡ್ ಇದು ಬೇಸಿಕಲಿ ಇದು ಹೆಂಗಿತ್ತು ಅಂದರೆ, ನೋಡಿ, ಒಂದು ಅದೇ ಹೇಳಿದ್ನಲ್ಲ ಸ್ಟಾರ್ಟಿಂಗ್ ವೀಡಿಯೋದಲ್ಲೇ ನಿಮಗೆ ತೋರಿಸಿದ್ದೀನಿ, ಇದು ಹೆಂಗಿತ್ತು, ಇದು ಈ ಥರ ಇರಲಿಲ್ಲ. ಇದೆಲ್ಲ ನಾವೇ ತಂದುಬಿಟ್ಟು ಬೇರೆ ಕಡೆಯಿಂದ ತಂದು ಟೈ ಮಾಡಿರೋದು.
ಆಲ್ಮೋಸ್ಟ್ ನಾವು ಇದು ತಂದಿರೋದು ಇಲ್ಲೆಲ್ಲ ತುಂಬ ಎಕ್ಸ್ಪೆನ್ಸಿವ್ ಅಂತ ನಾವು ಚಿಕ್ಕಪೇಟೆಗೆ ಹೋಗಿ ಪರ್ಚೇಸ್ ಮಾಡಿರೋದು. ಒಂದಕ್ಕೆ 250, ಒಂದು 4-5 ಏನೋ ತೊಗೊಂಡಿದ್ದೀವಲ್ವ. ಹಾಂ, 1000 rupees ಆಯಿತು. 1000 rupees ಆಯಿತು. ಆ್ಯಂಡ್ ಇದು ಇನ್ನೊಂದು ಗಿಡ, ಅದೇ 6 ಗಿಡ ಇದೆ ಅಂತ ಹೇಳಿದ್ನಲ್ಲ, ಸೊ ಅದೊಂದು ಗಿಡ. ಇದು ಕೆಳಗಡೆ ಮನೆಯವ್ರು ಹಾಕಿರುವಂಥ ಹೈಬಿಸ್ಕಸ್ ದಾಸವಾಳ, ಬಿಳಿ ದಾಸವಾಳ. ಆ್ಯಂಡ್ ಇದು ಇನ್ನೊಂದು ಗಿಡ. ಆ್ಯಂಡ್ ಇಲ್ಲಿ ಫುಲ್ಲು ನಾವು ಎಲ್ಲ ಕಡೆನೂ ಅಲ್ಲಿಂದನೂ ಹಾಕ್ಕೊಂಡು ಬಂದಿದ್ದೀವಿ. ಬಿಕಾಸ್ ನಮ್ಗೆ ಶೂಟಿಂಗ್ ಪರ್ಪಸ್ಸಿಗೆ ನಾವೇನಾದರೂ ಇಟ್ಟರೆ ಔಟ್ಡೋರ್ ಥರ ಕಾಣಲಿ ಅಟ್ಲೀಸ್ಟ್ ಅಂತ ಹೇಳ್ಬಿಟ್ಟು. ಆ್ಯಂಡ್ ದಿಸ್ ಈಸ್ ದ 6th ಪ್ಲ್ಯಾಂಟ್, 6ನೇ ಗಿಡ. ಸೊ ಎಸ್, ಇಲ್ಲಿ ಬಂದರೆ ನನ್ನ ಸ್ವಿಂಗು ಇದು ನನಗೆ ತುಂಬ ಇಷ್ಟ ಆಯಿತು. ಊರಿಗೆ ತೊಗೊಂಡೋಗಿ ಹಾಕೋಣ ಅಂತ ಅಂದ್ಕೊಂಡಿದ್ದೆ. ಊರಲ್ಲಿ ನಮ್ಮ ಅಪ್ಪ ಅಮ್ಮ ನಾವೇನು ಯೂಸ್ ಮಾಡಲ್ಲ, ಏನಕ್ಕೆ ವೇಸ್ಟ್ ಅಂತ ಅಂದರು. ಓಕೆ ಫೈನ್, ಅಟ್ಲೀಸ್ಟು ನಾನಾದರೂ ಇಟ್ಕೊಳೋಣ ಅಂತ ಒಳಗಡೆ ಇಟ್ಕೊಳೋಣ ಅಂತ ತೊಗೊಂಡೆ. ಬಟ್ ಒಳಗಡೆ ತುಂಬ ಕಂಜೆಸ್ಟೆಡ್ ಫೀಲ್ ಆಯಿತು. ಓಕೆ, ಹೊರಗಡೆ ಹೆಂಗಿದ್ರು ಲುಕ್ ಎರೆನ್ಸ್ ಆಗುತ್ತೆ ಅಂತ ಇದು ಸ್ವಿಂಗ್ ವಿತ್ ಸ್ಟ್ಯಾಂಡು ಈ ಥರದ್ದು. ಅದೇ ನೆಕ್ಸ್ಟು ಮುಂದೆ ತೋರಿಸ್ತೀನಿ. ಈ ಥರದ್ದು ಇನ್ನೂ 2 ಕುಷನ್ಸ್ ಇದೆ ನನ್ನ ಹತ್ರ, ಬೇರೆ ಕಲರ್ಸು, ಡಿಫ್ರೆಂಟ್ ಕಲರ್ಸ್. ಏನಕ್ಕೆ ಅಂದರೆ ಡಿಫ್ರೆಂಟ್ ವೀಡಿಯೋಸ್ಗೆ ಡಿಫ್ರೆಂಟ್ ಕಲರ್ಸ್ ಯೂಸ್ ಮಾಡೋಣ ಅಂತ. ಇದಕ್ಕೆ ನಾನು 5200 rupees ವಿತ್ ಡೆಲಿವರಿ ಕೊಟ್ಟಿದ್ದೀನಿ. ಆ್ಯಂಡ್ ಕುಷನ್ ಸಪ್ರೇಟು, ದಟ್ ಈಸ್ 1000 rupees ಅಷ್ಟೇ. ಆ್ಯಂಡ್ ಅಲ್ಲಿರೋದು ಇದು 5ನೇ ಗಿಡ, ಅದು 6ನೇ ಗಿಡ. ಅಲ್ಲಿರೋದು ಇನ್ನೊಂದು ಪಾಟು, ಲಾಸ್ಟ್ ಒಂದು ಹೈಬಿಸ್ಕಸ್. ಆ್ಯಂಡ್ ಇಲ್ಲೊಂದು ಸ್ವಲ್ಪ ಕಸಗಳಿದೆ, ಅದೇನೂ ಮಾಡೋಕ್ಕಾಗಲ್ಲ. ಅದು ಕೆಳಗಡೆ ತೊಗೊಂಡೋಗ್ತಾರೆ ಕಸದವರು, ಆವಾಗ ಇಡಬೇಕು. ಆ್ಯಂಡ್ ಬೇಸಿಕಲಿ ಬಾಡಿಗೆ ಮನೆಗೆ ಯಾವನು ಬೋರ್ಡ್ ಮಾಡಿಸ್ಕೊಳಲ್ಲ. ಸೊ ನನಗಿದು ಗಿಫ್ಟ್ ಮಾಡಿರೋದು ಬ್ರ್ಯಾಂಡ್ ಕ್ರಾಫ್ಟ್ಸ್ ಅಂತ ಒಬ್ಬರು ನನ್ನ ಫ್ರೆಂಡು, ಅವ್ರದ್ದು ಇಲ್ಲೇ ಅವರು ಆಫೀಸ್ ಇದೆ. ಆ್ಯಂಡ್ ಈ ಬೋರ್ಡೆಲ್ಲ ಮಾಡಿಕೊಡೋ ಅಂತಹ ಆಫೀಸ್ ಮಾಡ್ಕೊಂಡಿದ್ದಾರೆ. ಸೊ ಬೇಸಿಕಲಿ ಇದು ಮೇ ಬಿ ಒಂದು ವರ್ತ್ ಆಫ್ 1500-2000 rupees ಇರ್ಬೋದು, ಐ ಡೋಂಟ್ ನೋ. ಪ್ರೀತಿಯಿಂದ ಗಿಫ್ಟ್ ಮಾಡಿದ್ರು, ಹಿಂಗೆ ನಾನು ಪೆಂಟ್ ಹೌಸ್ ಮಾಡಿದ್ದೀನಿ, ಹಿಂಗೆಲ್ಲ ಮಾಡ್ತಾಯಿದ್ದೀನಿ ಅಂತ ಅಂದಾಗ. ಸೊ ಎಲ್ಲರೂ ಮನೆ ಹೆಸ್ರನ್ನ ದೊಡ್ಡದಾಗಿ ಹಾಕ್ಸ್ತಾರೆ. ಇವ್ರಿಗೆ ಹೇಳಿದೆ ನಾನು, ಇದು ಬಾಡಿಗೆ ಮನೆ, ನಾವೇನು ರೆಂಟಿಗಿರೋದು, ನಾವೇನಕ್ಕೆ ಹಾಕ್ಸ್ಕೊಳ್ಳೋಣ ಅಂತ. ಹಾಗಾದರೆ ನಿಮ್ಮ ಹೆಸರೇ ದೊಡ್ಡಕ್ಕಿರಲಿ ಅಂತ ಹೇಳ್ಬಿಟ್ಟು ತುಂಬ ಪ್ರೀತಿಯಿಂದ ಹಾಕ್ಕೊಟ್ಟಿದ್ದಾರೆ ಬ್ರ್ಯಾಂಡ್ ಕ್ರಾಫ್ಟ್ಸ್ ಅವರು. ಹರೀಶ್ ಸರ್, ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ಬೋರ್ಡ್. ಎಸ್, ಇದು ಸುಮ್ಮನೆ ಚೆನ್ನಾಗಿರಲಿ ಅಂತ ಬಿಟ್ಟಿದ್ದೀನಿ. ಒಂದು ಚೇರ್ ಇಲ್ಲಿ ಇಟ್ಟಿದ್ದೀವಿ, ವಿಸಿಟರ್ಸ್ ಯಾರು ಬಂದರೆ ಕೂತ್ಕೊಳೋಕ್ಕೆ, ಅಥವಾ ವಿಸಿಟರ್ಸ್ ಯಾರು ಬರಲ್ಲ ಅಂತ ಇದೇನು ಹಾಸ್ಪಿಟ್ಲಲ್ಲ. ಬಟ್ ಏನಂದರೆ ಯಾರು ಬಂದರೆ, ಈಗ ನಾವೆಲ್ಲ ಕೀ ಇಟ್ಟೋಗಿರಲ್ಲ, ಸೊ ಅದಕ್ಕೆ ಇಲ್ಲೇ ಕೂತ್ಕೊಂಡಿರಲಿ, ಅಥವಾ ನಾವು ಶೂ ಹಾಕಬೇಕು ಅಂದರೆ ಆ ಥರ ಅಂತ ಹೇಳ್ಬಿಟ್ಟು. ಆ್ಯಂಡ್ ದಿಸ್ ಈಸ್ ದ ಡೋರ್. ಈ ಕಲರು ಅದೇ ಸ್ಟಾರ್ಟಿಂಗ್ ಬಿಗಿನಿಂಗ್ ವೀಡಿಯೋದಲ್ಲಿ ತೋರಿಸಿದಾಗ ಬೇರೆ ಇತ್ತು. ಬ್ಲೆಸ್ ದಿಸ್ ಹೋಮ್ ಆ್ಯಂಡ್ ಆಲ್ ಹೂ ಎಂಟರ್. ಒಂದು 220 300 rupees, ಎಷ್ಟು 250 rupees ಕೊಟ್ಟಿರೋದು ಇದು. ಎಸ್, ಇದು ಇಂಡೋರ್. ಒಂದೊಂದು ಐಟಮ್ಸಿಂದ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಬೇಸಿಕಲಿ ಇದರಿಂದ ಸ್ಟಾರ್ಟ್ ಮಾಡೋಣ. ಇಲ್ಲಿ ನಮಗೆ 1 BHK ಅಲ್ಲ, ಇದು 1 RK. ಸೊ ನನಗೊಂದು ಪಾರ್ಟಿಷನ್ ಬೇಕಿತ್ತು, ಬೇಸಿಕಲಿ ಮಲ್ಕೊಳಕ್ಕೆ ಬೇಕಿತ್ತು. ಸೊ ಅದಕ್ಕೋಸ್ಕರ ಈ ಪಾರ್ಟಿಷನ್ ಮಾಡ್ಕೊಂಡಿದ್ದೀನಿ. ಇದು ಹಿಂಗೆ ಎತ್ಬೋದು, ಹಿಂಗೆ ಎತ್ತಿದ್ರೆ ನಾನು ಇಲ್ಲಿ ಆ್ಯಕ್ಚುಲಿ ನಾನು ಅಲ್ಲಿ ಮಲ್ಕೊಳ್ಳೋದು. ಅಲ್ಲೆಲ್ಲ ಸ್ವಲ್ಪ ಕ್ಲೀನ್ ಇಲ್ಲ ಇವಾಗ, ಬೆಡ್ಡು ಏನೆಲ್ಲ ಹಾಕಿದ್ದೀವಿ. ಆ್ಯಂಡ್ ಹಿಂಗಿದೆ ಈ ಥರ ಸೆಟಪ್. ಒಳಗಡೆನೂ ಒಂದು ಫ್ಯಾನ್ ಇರುತ್ತೆ. ಆ್ಯಂಡ್ ನನಗೇನಾದರೂ ತುಂಬ ಲೈಟೇ ಬೇಡ ಅಂದರೆ ಇದನ್ನು ಫುಲ್ ಬಿಚ್ಕೊಬೇಕು. ಒಂಥರ ಒಳಗಡೆ ಇನ್ ಕೇಸ್ ಏನಾದರೂ ಹೊರಗಡೆ ವ್ಯೂ ಬೇಕು ಅಂದರೆ ಇದನ್ನು ತಗೊಂಡು ಅಲ್ಲಿ ಕೂತ್ಕೊಂಡ್ರೆ ಸಾಕು. ಇದು ಶೂ ರ್ಯಾಕ್ ನಾನೇ ಮಾಡಿಸ್ಕೊಂಡಿರೋದು. ಹೇಳಿದ್ನಲ್ಲ, ಅಲ್ಲಿ ಹೊರಗಡೆ ಇರೋ ಶೂ ರ್ಯಾಕ್ ಆ್ಯಕ್ಚುಲಿ ಅದು ಡಮ್ಮಿ ಶೂ ರ್ಯಾಕು. ಇಲ್ಲಿರೋದೆಲ್ಲ ನನ್ನ ಶೂಸ್ಗಳು. ಆಲ್ಮೋಸ್ಟ್ ಇಷ್ಟೇ ಕಲೆಕ್ಷನ್ಸ್ ಇರೋದು. ಇವಾಗ ತುಂಬ ಶೂಸ್ಗಳಿತ್ತು ನನ್ನ ಹತ್ರ. ಎಲ್ಲರಿಗೂ ಒಂದು 2-3 months ಹಾಕೋದು, ಯಾರಿಗಾದ್ರೂ ಕೊಡೋದು, ಅದೇ ಥರ ಮಾಡಿ ಇವಾಗ ಉಳಿದಿರೋದು ಇಷ್ಟು. ಎಸ್, ಬನ್ನಿ ಗೈಸ್, ನೆಕ್ಸ್ಟು ಬಂದೆ ಅಷ್ಟೇ ಅಲ್ವಾ. ಆ್ಯಕ್ಷನ್. ನೆಕ್ಸ್ಟು ನಾವು ಇದನ್ನು ತೊಗೊಂಡಿದ್ದೀವಿ. ಇದನ್ನು ಆನ್ಲೈನಲ್ಲಿ ಆರ್ಡರ್ ಮಾಡಿರೋದು. ಎಷ್ಟು ಮಗ ಇದಕ್ಕೆ? ಐ ಥಿಂಕ್ 180 ರೂಪಾಯಿ ಇರಬೇಕು. 180 ಪ್ಲಸ್ ಇದು ಕಾರ್ಡ್ಸು. ಅದು ನನಗೆಲ್ಲ ಒಂದು ಕಡೆ ಗಿಫ್ಟ್ ಕೊಟ್ಟಿದ್ದು. ಓಕೆ, ಇದು ನಾರ್ಮಲ್ ಬೇರೆ ಥರ ಕಾರ್ಡ್ಸ್. ಅದು ಇದಲ್ಲ, ಆಡ್ತಾರಲ್ಲ ಆ ಕಾರ್ಡ್ಸ್, ಆ ಥರ ಅಲ್ಲ, ಗೇಮ್. ಅದು ಗೇಮ್ ಕಾರ್ಡ್ಸ್ ಇದು. ಆ್ಯಂಡ್ ಇದು ಬಂದ್ಬಿಟ್ಟು 60 rupees. ನಾವು ಇಲ್ಲೇ ಲೋಕಲಲ್ಲೆಲ್ಲ ತೊಗೊಂಡಿದ್ದು, ಚೆನ್ನಾಗಿದೆ, ಕ್ಯೂಟ್ ಆಗಿದೆ ಅಂತ ಹೇಳ್ಬಿಟ್ಟು. ಆ್ಯಂಡ್ ಇದು ಅಷ್ಟೇ, ಇದು ಯಾರಿಗಾದ್ರೂ ಪ್ರಪೋಸ್ ಮಾಡೋಣ ಅಂತ ತೊಗೊಂಡಿದ್ದೀನಿ. ನೋಡೋಣ ಫ್ಯೂಚರಲ್ಲಿ ಏನಾಗುತ್ತೆ ಅಂತ. ಇದು ಫೋಟೋ ಫ್ರೇಮ್ 30 rupees ನಾವು ಕಲರ್ ಜೆರಾಕ್ಸಿಗೆ ಕೊಟ್ಟಿರೋದು. ಆ್ಯಂಡ್ ಫ್ರೇಮ್ಸ್ ಬಂದ್ಬಿಟ್ಟು 400 rupees. 4 ಫ್ರೇಮ್ ಇದೆ, ಉಳಿದಿದ್ದು ಮೇಲೆ ಇಟ್ಟಿದ್ದೀವಿ, ಬೇರೆ ಟೈಮಲ್ಲಿ ಯೂಸ್ ಮಾಡೋಣ ಅಂತ ಹೇಳ್ಬಿಟ್ಟು. ಇದು ಯಾವಾಗಲೂ ತೊಗೊಂಡಿದ್ದು, ಯಾರಿಗೋ ಗಿಫ್ಟ್ ಕೊಡೋಣ ಅಂತ. ಅದು ನೋಡಿದ್ರೆ ನನ್ನ ಹತ್ರನೇ ಉಳಿದ್ಬಿಡ್ತು.
ಕೆಲವೊಂದು ನೆನ್ಪಿಟ್ಕೋಬೇಕು ಅಂತ ಇಟ್ಕೊಂಡಿದ್ದೀನಿ, ಅಲ್ಲೇ ಇರಲಿ ಅದು ಅದ್ರ ಪಾಡಿಗೆ. ಆ್ಯಂಡ್ ಗ್ರೀನ್ ಮ್ಯಾಟ್ ಬಂದ್ಬಿಟ್ಟು 500 ರುಪೀಸ್ ಅಲ್ವಾ ಅದು? 450 ಸಮಥಿಂಗ್. 450 ಸಮಥಿಂಗ್. ಫ್ಲಿಪ್ಕಾರ್ಟಲ್ಲಿ ಆರ್ಡರ್ ಮಾಡಿರೋದು ಈ ಮ್ಯಾಟು. ಆ್ಯಂಡ್ ಇದು ಕೆಳಗಡೆ ತನಕ ಇದೆ, ಫುಲ್ಲು ಲೆಂತ್ 3 ಅಡಿಗೆ 6 ಅಡಿ ಇದೆ. 3x6 ಅದೇ ಫುಲ್ ಕೆಳಗಿದೆ. ಅದು ಮಾನಿಟರ್ ಎಲ್ಲ ಎಳೆದ್ಬಿಟ್ಟೆಲ್ಲ ತೋರ್ಸಕ್ಕಾಗಲ್ಲ, ಹಿಂಸೆ. ಇದು ಮಾನಿಟ್ರು ರಾಹುಲ್ ಮನೇಲಿ ಇದ್ದಿದ್ದು ಮಾನಿಟ್ರು. ನಮ್ಗೆ ಎಡಿಟಿಂಗಿಗೆಲ್ಲ ಎಫೆಕ್ಟಿವ್ ಆಗಿ ಯೂಸ್ ಆಗಲಿ, ಡಂಪ್ ಮಾಡ್ಕೊಂಡು ಇಲ್ಲೇ ಕೆಲಸ ಮುಗಿಸೋಣ, 24 hours ವರ್ಕ್ ಮಾಡೋಣ ಅನ್ನೋ ಕಾನ್ಸೆಪ್ಟ್ ಇಂದ ಮಾನಿಟರ್ ತಂದು ಇಲ್ಲಿ ಇಟ್ಕೊಂಡಿದೀವಿ. ಆ್ಯಂಡ್ ಈ ಚೇರ್ ಬಂದ್ಬಿಟ್ಟು ಇನ್ಸ್ಟೆಂಟ್ ಆಗಿ ತಗೊಂಡಿದ್ದು, ಅರ್ಜೆಂಟ್ ಆಗಿ ಶೂಟಿಗೆ ಬೇಕಿತ್ತು. ಅವತ್ತು ಮಾರ್ನಿಂಗ್ ಹೋಗ್ಬಿಟ್ಟು 550 ರುಪೀಸ್ ಒಂದಕ್ಕೆ. ಇನ್ನೊಂದು ಹೊರಗಡೆ ಇಟ್ಟಿದ್ದೀವಿ. ಬೇಸಿಕಲಿ ಇದು ಹೊರಗಡೆ ಇರುತ್ತೆ, ನಮ್ಗೆ ಎಡಿಟಿಂಗಿಗೆ ಯೂಸ್ ಮಾಡ್ಕೋಬೇಕಾದಾಗ 2 ಚೇರ್ನ ಒಳಗಡೆ ಇಟ್ಕೊಂಡು ಇಬ್ರು ಕೂತ್ಕೊಂಡು ಎಡಿಟ್ ಮುಗಿಸ್ಕೊಂತೀವಿ. ಆ್ಯಂಡ್ ಕಮಿಂಗ್ ಬ್ಯಾಕ್ ಗೈಸ್, ನೆಕ್ಸ್ಟ್ ಏನಂದ್ರೆ ಇದು ಈ ಸೆಟ್ ಬಂದ್ಬಿಟ್ಟು ಆನ್ಲೈನಲ್ಲಿ ಆರ್ಡರ್ ಮಾಡಿರೋದು. ಇದು ಕಂಪ್ಲೀಟ್ ಸೆಟ್. ಇದು ಪ್ಲಸ್ ಇಲ್ಲಿ ಕೆಳಗಡೆ ಇರೋದು ಆ್ಯಂಡ್ ಇನ್ನೊಂದು ಒಳಗಡೆ ಇದೆ. ಸೊ ಇದು ಎಷ್ಟು ಕೊಟ್ವಿ ಮಗ ಟೋಟಲ್? ಇದು 1250 ಏನೋ, 1250 1350 ಇರಬೇಕು. 1250 350 ಎಷ್ಟೋ ನೆನಪಿಲ್ಲ, ಯಾಕಂದ್ರೆ 2-3 ಮಂತ್ಸ್ ಬಿಫೋರ್ ಪರ್ಚೇಸ್ ಮಾಡಿರೋದು. ಆ್ಯಂಡ್ ಇದು ಎಷ್ಟು? ಅದು 250 ರೂಪಾಯಿ ಇರಬೇಕು. 250 ರೂಪಾಯಿ. ಆ್ಯಂಡ್ ಆಫೀಸಲ್ಲಿ ಒಂದು ಬಾಲ್ ಕೊಟ್ಟಿದ್ರು, ವೇಸ್ಟ್ ಆಗುತ್ತೆ ಅಂತ ಅಲ್ಲಿ ಸ್ಮೈಲಿ ಥರ ಇಟ್ಟಿದ್ದೀನಿ. ಇದು ಅಮ್ಮ ಕೊಟ್ಟಿರೋದು, ಊರಿಂದ ತಂದಿರೋದು. ಅಮ್ಮ ಊರಿಗೆ ಹೋದಾಗ ಅಕ್ಕನ ಕೈಯಲ್ಲಿ ಕೊಟ್ಟು ಕಳಿಸಿದ್ದಾರೆ. ಆ್ಯಂಡ್ ಇದು ಅಕ್ಕನ ಮನೆಯಿಂದ ಎತ್ಕೊಂಡ್ ಬಂದಿರೋದು, ಯಾರಿಗಾದ್ರೂ ಕೊಡೋಣ ಅಂತ. ಇದು ಗಾಗಲ್ಸ್ ಎಲ್ಲ ನಂದು ಹಳೇದೇ ಇತ್ತು, ಇದು ಗಿಫ್ಟೆಡ್ ಗಾಗಲ್ಸು. ನಮ್ಮ ಅಕ್ಕನೇ ಗಿಫ್ಟ್ ಮಾಡಿರೋದು ನನ್ನ ಬರ್ಡೇಗೆ. ಇದು ರಾಹುಲ್ದು ಅಲ್ವಾ, ನಿಂದಲ್ವಾ ಮಗ ಇದು? ಇದು ರಾಹುಲ್ದು. ಆ್ಯಂಡ್ ಬೇರೆ ಬೇರೆ ಗಾಗಲ್ಸ್ ಎಲ್ಲ ಬಂದವರಿಗೆಲ್ಲ ದಾನ ಮಾಡ್ತಾ ಇರ್ತೀವಿ. 100 ರುಪೀಸ್ದೆಲ್ಲ ಗಾಗಲ್ಸ್ ಇಟ್ಕೊಂಡಿರ್ತೀವಲ್ಲ, ಎಲ್ಲ ಎತ್ಕೊಂಡು ಹೋಯ್ತಾರೆ. ಇದು ಶಿವ ಬಂದ್ಬಿಟ್ಟು ಇದು ನಾವು ರೀಸೆಂಟಾಗಿ ಒಂದು 15 days ಬ್ಯಾಕ್ ಏನೋ ಪರ್ಚೇಸ್ ಮಾಡಿರೋದು. ಇದು ಬಂದ್ಬಿಟ್ಟು ರೇಡಿಯಂ ಬರುತ್ತೆ ಅಂತ ಹೇಳ್ಬಿಟ್ಟು ಕೊಟ್ಟರು. ರೇಡಿಯಂ ಅಂದರೆ ನೋಡಿ, ನಿಮ್ಗೆ ಬೇಕಾದ್ರೆ ತೋರಿಸ್ತೀನಿ. ನನ್ನ ಕೈಯಲ್ಲಿ ಹಾಕಿದ್ದೀನಲ್ಲ ರಿಂಗು, ಫಿಂಗರ್ ಹಾಕಿದ್ದೀನಲ್ವ ರಿಂಗು, ಅದು ನೋಡಿ ಇಲ್ಲಿ ರೇಡಿಯಂ ಬರುತ್ತೆ. ಇದು ಬರುತ್ತೆ ಅಂತ ಕೊಟ್ಟರು. ಇಷ್ಟು ಬರುತ್ತೆ. ಸೊ ಅವ್ರು ನಮ್ಮನ್ನು ಏನು ಮಾಡಿದ್ದಾರೆ ಅಂತ ನೀವೇ ಹೇಳಿ. ಇದು ಅಕ್ಕನ ಮನೆಯಿಂದ ತಂದಿರೋದು, ಅಕ್ಕ ಗಿಫ್ಟ್ ಕೊಟ್ಟಿರೋದು. ಪುಟಾಣಿಗೆ ಒಂದು ಕೊಡ್ಸಿದ್ಲು. ನಾನು ಪುಟಾಣಿ ಜಗಳ ಮಾಡ್ತೀವಿ ಮತ್ತೆ ಒಂದೇ ಇದ್ರೆ ಮನೇಲಿ ಅಂತ ನನಗೂ ಒಂದು ಅಂತ ಹೇಳ್ಬಿಟ್ಟು ಕೊಟ್ಟು ಕಳಿಸಿದಾಳೆ. ಇದನ್ನೇನು ನನಗೆ ಸೆಟ್ ಮಾಡೋಕ್ಕೆ ದೇವರನ್ನ ಬರಲ್ಲ, ಸುಮ್ಮನೆ ಫ್ಯಾನ್ಸಿ ಆಗಿದೆ ಅಂತ ಇಟ್ಕೊಂಡಿದ್ದೀನಿ. ಇದು ಬಂದ್ಬಿಟ್ಟು ನನಗೆ ಇದು ಕ್ಯೂಟ್ ಅಂತ ಅನಿಸ್ತು. ಸೊ ಇದು ಜಸ್ಟ್ 20 ರುಪೀಸ್ ಒಂದಕ್ಕಿದು. ಚೆನ್ನಾಗಿದೆಯಾ ಅಂತ ನೋಡಿ. ಇದು ಹಿಂಗಿದೆ, ಇದು ಚೇಂಜ್ ಆಗುತ್ತೆ ಲುಕ್ ಇದು ಹಿಂಗೆ. ಆ್ಯಂಡ್ ಅದೇ ಥರ ಇನ್ನೊಂದಿದೆ, ಇದು ಹಾರ್ಟ್. ಇದು ಅಷ್ಟೇ ಕ್ಯೂಟ್ ಆಗಿದೆ ಅಂತ ಹೇಳ್ಬಿಟ್ಟು ನಾನು ಕಲೆಕ್ಟ್ ಮಾಡಿರೋದು ಇದನ್ನ. ಇದು ಆರ್ಯ ಫಿಲ್ಮಲ್ಲಿ ಊದ್ತಾ ಇರ್ತಾನಲ್ವಾ, ನಾನು ಅದೇ ಥರ ಊದ್ಬೇಕಂತ ತಗೊಂಡೆ. ಬಟ್ ಅಲ್ಲಿ ತೋರಿಸ್ದಾಗ ಅವ್ರು ಚೆನ್ನಾಗಿ ಊದ್ತಾರೆ, ನಾವು ತಗೊಂಡು ಊದಕ್ಕೆ ಹೋದಾಗ ಗಾನ್ ಅಷ್ಟೇ ಸಿ. ಆ್ಯಂಡ್ ಇದು ಬಂದ್ಬಿಟ್ಟು ನಮ್ಮದು ಲೈಟ್ಸು ಮತ್ತು ಅದು ಇದು ಸ್ಮಾಲ್ ಥಿಂಗ್ಸು ಶೂಟಿಂಗ್ ಪರ್ಪಸ್ಸಿಗೆ ಏನೇನು ಬೇಕೋ ಅದೆಲ್ಲ ಯೂಸ್ ಮಾಡೋದನ್ನೆಲ್ಲ ನಾವಿಲ್ಲೇ ವಯರ್ಸ್ ಆಗಿರ್ಬೋದು, ಲೈಟ್ಸ್ ಆಗಿರ್ಬೋದು ಎಲ್ಲ ಈ ಬಾಕ್ಸಲ್ಲಿರುತ್ತೆ. ಆ್ಯಂಡ್ ಜಾಸ್ತಿ ಏನು ತೋರ್ಸೋಕೆ ಹೋಗಲ್ಲ, ಬಿಕಾಸ್ ಅದು ಅಷ್ಟೊಂದೇನು ನೀಟಾಗಿಲ್ಲ. ಇದು ನಮ್ಮ ಚಾರ್ಜರ್ ಅಷ್ಟೇ. ಆ್ಯಂಡ್ ನೆಕ್ಸ್ಟ್ ಏನಂದರೆ, ನಾವು ಬೇಸಿಕಲಿ ಎವ್ರಿ ಡೇ ನಾವು ಯೂಸ್ ಮಾಡುವಂತಹ ಟ್ರೈಪಾಡ್. ದಿಸ್ ಇಸ್ ದ ರೆಗ್ಯುಲರ್ ಟ್ರೈಪಾಡ್. ನಾವು ಯೂಶಲಿ ಕ್ಯಾಮ್ರಾದಲ್ಲೇ ಶೂಟ್ ಮಾಡ್ತೀವಿ ಮೋಸ್ಟ್ ಆಫ್ ದ ಟೈಮ್ಸ್, 90% ಆಫ್ ದ ಟೈಮ್ಸ್. ಆ್ಯಂಡ್ ಇದು ನಾವು ಯಾವಾಗಲೂ ಯೂಸ್ ಮಾಡುವಂಥ ಟ್ರೈಪಾಡ್. ರಾಹುಲ್ ಆಗಿರ್ಬೋದು ಅಥವಾ ನಂದಾಗಿರ್ಬೋದು, ಯಾವುದೇ ಶೂಟ್ ಇದ್ರು ಅದರಲ್ಲೇ ಮಾಡೋದು. ಇದು ನಮ್ಮ ಮೇನ್ ಸೋರ್ಸ್ ಲೈಟ್. ಇದನ್ನೇ ನಾವು ಜಾಸ್ತಿ ಯೂಸ್ ಮಾಡೋದು ಎವ್ರಿ ಡೇ ರೆಗ್ಯುಲರ್ ಆಗಿ ಏನೇನು ಶೂಟ್ ಮಾಡ್ತೀವಿ ಈ ಲೈಟಿಂದನೇ ನಾವು ಶೂಟ್ ಮಾಡೋದು. ಆ್ಯಂಡ್ ಇದು ಬ್ಯಾಕ್ ಡ್ರಾಪಿಗೆ ಅಂತ ಇಟ್ಕೊಂಡಿರುವಂತಹ ಲೈಟ್. ಇದು ಅವಾಗ ನಾವು ಹಿಂದ್ಗಡೆ ಎಲ್ಲ ಯೂಸ್ ಮಾಡಿರ್ತೀವಿ ಬೇರೆ ಬೇರೆ ವಿಡಿಯೋಸಲ್ಲಿ, ಅದು ಇದೇ ಲೈಟು. ಆ್ಯಂಡ್ ಇದು ಎಷ್ಟು ವ್ಯಾಟು ಆ್ಯಂಡ್ ಎಷ್ಟು ಇದಕ್ಕೆ ರೇಟ್ ಮಗ? 250 ವ್ಯಾಟು. ಓಕೆ. ರೇಟ್ ಮರ್ತೋಗಿದೆ, ಐ ಥಿಂಕ್ 8000 ಸಮಥಿಂಗ್ ಇರಬೇಕು, ಓನ್ಲಿ ಲೈಟಿಗೆ ಮಾತ್ರ. ಇದು ಡಿಜಿಟೆಕ್ದು ಆ್ಯಕ್ಚುಲಿ ರಾಹುಲ್ದಿದು. ಇದು ಯಾವುದು ನಂದಲ್ಲ, ಇದೆಲ್ಲ ಇಲ್ಲಿ ನಾವು ಒಂದೇ ಕಡೆ ಇರೋದ್ರಿಂದ ಒಂದೇ ಕಡೆ ಶೂಟ್ ಮಾಡೋದ್ರಿಂದ ಎಲ್ಲ ಐಟಮ್ಸ್ ಇಲ್ಲೇ ಇರುತ್ತೆ. ಆ್ಯಂಡ್ ನೆಕ್ಸ್ಟು ಬಂದರೆ ಮಿರರ್. ಆ್ಯಂಡ್ ಇದು ಇದನ್ನು ತೋರಿಸ್ಬೇಕು ಮಗ. ಇದು ಸಾಫ್ಟ್ ಬಾಕ್ಸ್. ಇದು ಈ ಲೈಟ್ ಇದೆಯಲ್ಲ, ಬೇಕಾದರೆ ಇನ್ನೊಂದು ವಿಡಿಯೋನ ಮಾಡ್ತೀವಿ ಇದು ಏನೇನು ಫೀಚರ್ಸ್ ಅಂತ, ಇಫ್ ಯು ಆರ್ ಇಂಟ್ರೆಸ್ಟೆಡ್ ಟು ನೋ ಅಬೌಟ್ ಆಲ್ ದೀಸ್ ಥಿಂಗ್ಸ್. ಬಟ್ ಏನಂದರೆ ಇದಕ್ಕೆ ಕನೆಕ್ಟ್ ಮಾಡಬೇಕು. ಇದಕ್ಕೆ ಕನೆಕ್ಟ್ ಮಾಡಿ ನಾವು ಲೈಟ್ ಇನ್ಕ್ರೀಸ್ ಡಿಕ್ರೀಸು ಟೆಂಪ್ರೇಚರು ಎಲ್ಲ ಕಂಟ್ರೋಲ್ ಮಾಡ್ತೀವಿ. ಸೊ ನಮ್ಗೆ ಎಷ್ಟು ಮಿನಿಮಮ್ ಅಮೌಂಟ್ ಆಫ್ ಲೈಟ್ ಅಥವಾ ಮ್ಯಾಕ್ಸಿಮಮ್ ಬೇಕು, ಸಬ್ಜೆಕ್ಟಿಗೆ ಬೇಕಾ, ಸೋರ್ಸಿಗೆ ಬೇಕಾ, ಬ್ಯಾಕ್ ಡ್ರಾಪಿಗೆ ಬೇಕಾ, ಇದೆಲ್ಲ ನಾವು ಕ್ಯಾಲ್ಕುಲೇಟ್ ಮಾಡಿಕೊಂಡು ಶೂಟ್ ಮಾಡ್ತೀವಿ ಲೈಟ್ ಯೂಸ್ ಮಾಡಿಕೊಂಡು ಬೇಸಿಕಲಿ. ಆ್ಯಂಡ್ ಕಮಿಂಗ್ ಬ್ಯಾಕ್, ಇದು ನೆಕ್ಸ್ಟ್ ಬಂದ್ಬಿಟ್ಟು ಮಿರರ್. ಇದು ನನ್ನ ಫೇವ್ರೆಟ್ ಮಿರರು, ಯಾಕಂದರೆ ಫುಲ್ ಅಂತೂ ನನಗೆ ಮಿರರ್ ತೊಗೊಬೇಕಂತ ಮುಂಚೆಯಿಂದನೂ ಇತ್ತು.
ಮನೆಯಲ್ಲಿ ಚಿಕ್ಕವರಿದ್ದಾಗೆಲ್ಲ ಈಗ ಗಾಡ್ರೇಜಿಗೆ ಬರುತ್ತಲ್ಲ ಆ ಮಿರರ್ ಯೂಸ್ ಮಾಡ್ತಾ ಇದ್ವಿ. ಸೊ 8,000 ಕೊಟ್ಟಿದ್ದೀನಿ ನಾನು. ಇದು ಆನ್ಲೈನಲ್ಲಿ ಪರ್ಚೇಸ್ ಮಾಡಿದ್ದು ಆಲ್ಮೋಸ್ಟ್ ಇನ್ ಮಂತ್ ಆಫ್ ಮಾರ್ಚಲ್ಲಿ ಏನೋ ಪರ್ಚೇಸ್ ಮಾಡಿದ್ದು. ಎಲ್ಲಿ ಏನು ಅಂತ ಗೊತ್ತಿಲ್ಲ, ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ಬರುತ್ತೆ. 8K ಫುಲ್ ಮಿರರ್ ಇದು. ಆ್ಯಂಡ್ ನೆಕ್ಸ್ಟು ಬಂದರೆ ನಮ್ಮ ಕಬೋರ್ಡ್. ಇದು ಕೊಟ್ಟಿರೋದು ನಮ್ಮ ಅಕ್ಕ. ಇದು ಪುಟಾಣಿದು, ನಂದಲ್ಲ. ಪುಟಾಣಿಗೆ ರೇಗಿಸ್ಬೇಕು ಅಂತ ಇಲ್ಲಿ ಬಂದಾಗೆಲ್ಲ ರೇಗಿಸ್ತಾ ಇರ್ತೀನಿ, ನಿಂದೆ ಕಬೋರ್ಡ್ ಅಂತ ಹೇಳ್ಬಿಟ್ಟು. ಬೇಸಿಕಲಿ ಇದು ಬ್ಯಾಚುಲರ್ಸ್ ಮನೆ ಅಂದರೆ ನೀಟಾಗಿರಲ್ಲ ಅಂತ ಹೇಳ್ತಾರೆ, ಕರೆಕ್ಟು. ನೋಡಿ ಇಲ್ಲಿ ಒಳಗಡೆ ಹೆಂಗೆ ಇದೆ. ಬಟ್ ಅಷ್ಟೊಂದು ಕಷ್ಟವಾಗಂತೂ ಇಲ್ಲ. ಇದು ನಾನು ರೆಗ್ಯುಲರ್ ಆಗಿ ಯೂಸ್ ಮಾಡುವಂತಹ ಪರ್ಫ್ಯೂಮ್ಸ್ ಆಗಿರ್ಬೋದು ಆ್ಯಂಡ್ ಬೇರೆ ಬೇರೆ ಏನಂತಾರೆ ಏನು ಗೊತ್ತಿಲ್ಲ ನಾನು. ಬೇರೆ ಬೇರೆ ಏನೋ ಮೇಕಪ್ ಅಲ್ಲ, ದಿಸ್ ಇಸ್ ನಾಟ್ ಮೇಕಪ್ ಆಕ್ಚುಲಿ, ಬಟ್ ಸ್ಕಿನ್ ಕೇರ್ ತರ ವಿಟಮಿನ್ ಇ ಕ್ಯಾಪ್ಸುಲು ಪ್ಲಸ್ ಈ ಅಲೋವೆರಾ ಜೆಲ್ಲು. ಒಂದು 2 ಡೇಸಿಗೆ ಒಂದ್ಸಲ ನೀವೇನಾದ್ರೂ ಇದನ್ನ ಮಿಕ್ಸ್ ಮಾಡ್ಕೊಂಡು ಅಪ್ಲೈ ಮಾಡಿದ್ರೆ ಸ್ಕಿನ್ ಅಲ್ಲಿ ಏನೇನು ಡೆಡ್ ಸೆಲ್ಸ್ ಇರುತ್ತಲ್ವಾ ಅದೆಲ್ಲ ರಿಕವರ್ ಆಗಿ ಹೊಸ ಸೆಲ್ಸು ಜನರೇಟ್ ಆಗುತ್ತೆ. ಸೊ ಆ ಥರ ಕಾನ್ಸೆಪ್ಟು. ಆ್ಯಂಡ್ ಅದರ್ ಥಿಂಗ್ಸು ನಾನು ಅವಾಗ ಮಲ್ಟಿ ವಿಟಮಿನ್ ಕ್ಯಾಪ್ಸುಲ್ ಎಲ್ಲ ಬಂದ್ಬಿಟ್ಟು ಈ ಜಿಮ್ಗೆ ಹೋಗ್ತೀನಿ ಅಂತ ಹೇಳ್ಬಿಟ್ಟು ತೊಗೊತಾ ಇದ್ದೀನಿ. ವೆರಿ ಗುಡ್ ಫಾರ್ ಹೆಲ್ತ್. ನಿಮ್ಗೇನಾದರೂ ಬೇಕು ಅಂದರೆ ಬೈ ಮಾಡಿ, ಹೆಲ್ತ್ ಕಾರ್ಟಲ್ಲಿ ಬೈ ಮಾಡಿ, ಫ್ರೀ ಪ್ರಮೋಷನ್ ಅವ್ರಿಗೆ. ಆ್ಯಂಡ್ ಇದೆಲ್ಲ ಬಂದ್ಬಿಟ್ಟು ನನಗೆ ಚೈನ್ಸ್ ಅಂದರೆ ತುಂಬ ಇಷ್ಟ. ಯಾವ್ಯಾವ ಕಾಸ್ಟ್ಯೂಮ್ಸ್ಗೆ ಏನೇನು ಹಾಕಬೇಕು ಆಕ್ಸೆಸರೀಸ್, ಅದಕ್ಕೆ ಒಂದು 4, 5, 6 ಚೈನ್ಗಳಿದೆ. ಆ್ಯಂಡ್ ಇಲ್ಲೂ ಅಲ್ಲಲ್ಲೇ ಬಿದ್ದಿರುತ್ತೆ ಎಲ್ಲ, ಸ್ವಲ್ಪ ಕ್ಲೀನ್ ಮಾಡಬೇಕು. ಆ್ಯಂಡ್ ಇದು ಬಂದ್ಬಿಟ್ಟು ನನ್ನ ಸ್ಟಡ್ ಬಾಕ್ಸ್. ನನಗೆ ಸ್ಟಡ್ಸ್ ಅಂದರೆ ತುಂಬ ಇಷ್ಟ. ಎಲ್ಲಾಯ್ತೋ ಗೊತ್ತಿಲ್ಲ ಇಲ್ಲ ಸ್ಟಡ್ ಬಾಕ್ಸ್ ಎಲ್ಲಿ ಇಲ್ಲ, ಸ್ಟಡ್ ಬಾಕ್ಸ್ ಇತ್ತಲ್ಲ ನಂದು, ಇಲ್ಲಿದೆ ಅಲ್ಲೂ ಇದೆ ಪ್ಲಸ್ ಇದರಲ್ಲೂ ಇದೆ. ಇಷ್ಟಿದೆ ಇವಾಗ ಸದ್ಯಕ್ಕೆ. ಯೂಶಲಿ ತುಂಬ ಜಾಸ್ತಿ ಇರುತ್ತೆ ನನ್ನ ಹತ್ರ. ಇವಾಗ ಕಲೆಕ್ಷನ್ಸ್ ಕಮ್ಮಿ ಆಗ್ಬಿಟ್ಟು ಬಂದವರೆಲ್ಲ ದೇಪ್ಕೊಂಡು ಹೋಗ್ಬಿಟ್ಟು ಇಷ್ಟು ಉಳಿದಿದೆ. ನಾನು ಸೂರ ಕರ್ಣ ಆಗ್ಬಿಟ್ಟಿದ್ದೀನಿ ಕೇಳಿದವ್ರಿಗೆಲ್ಲ ಕೊಟ್ಟು. ಆ್ಯಂಡ್ ಇದು ನನ್ನ ಮನೇಲಿ ಹಾಕೋ ಅಂಥ ಬಟ್ಟೆಗಳು ಮೋಸ್ಟ್ಲಿ ಇಲ್ವಲ್ಲ. ಇದೆಲ್ಲ ಪುಲ್ಲವರ್ಸು. ಇದು ಮನೇಲಿ ಹಾಕೋವಂಥ ಬಟ್ಟೆಗಳು. ಇದು ಯಾರು ಬಂದಾಗ ಅವ್ರಿಗೆ ಯೂಸ್ ಮಾಡೋಕ್ಕೆ ರಗ್ಗು ಅದು ಇದು. ಆ್ಯಂಡ್ ಇದು ಬಂದ್ಬಿಟ್ಟು ಕಂಪ್ಲೀಟಾಗಿ ಬ್ಲೇಸರ್ಸು. ಎಲ್ಲ ನಮಗೆ ಬೇರೆ ಕಡೆ ಇಡೋಕ್ಕೆ ಜಾಗ ಇಲ್ಲ ಅಂತ ಅಲ್ಲಿ ತುರ್ಕಿಟ್ಟಿದ್ದೀನಿ. ಆ್ಯಂಡ್ ರೆಗ್ಯುಲರ್ ಏನು ಯೂಸ್ ಮಾಡಲ್ಲ ಅದನ್ನ ಮೋಸ್ಟ್ಲಿ ಅದಕ್ಕೆ. ಆ್ಯಂಡ್ ನೆಕ್ಸ್ಟ್ ಗೈಸ್ ಗಿಟಾರು. ಇದು ಬಂದ್ಬಿಟ್ಟು ಒಂದು ರಾಹುಲ್ದು ಯಾವುದೋ ಶೂಟ್ ಮಾಡ್ತಾ ಇದ್ವಿ ಲಾಸ್ಟ್ ಇಯರು. ಅವ್ರು ಯಾರೋ ಮ್ಯೂಸಿಷಿಯನ್ಸ್ ಎಲ್ಲ ಜಾಮ್ ಮಾಡೋಣ ಅಂತ ಜಾಮ್ ಮಾಡ್ತಾ ಇದ್ರು. ಸೊ ಪರ್ಸ್ನಲ್ ಇಂಟ್ರೆಸ್ಟಿಂದ ನಾನು ನಮ್ಮ ಅಕ್ಕಂಗೆ ರಿಕ್ವೆಸ್ಟ್ ಮಾಡಿ, ಅಕ್ಕ ನಂಗೆ ಗಿಟಾರ್ ಬೇಕು ಅಂದೆ. ಆಯಿತು ಅಂತ ಇಮಿಡಿಯೇಟ್ ಪಾಪ ಆರ್ಡ್ರ್ ಮಾಡಿ ಕೊಡ್ಸಿದ್ಲು. 4 ದಿನ ನೀಟಾಗಿ ಮಾಡಿದೆ. ಕಲಿತೆ ಏನೂ ಕಲಿಯೋಕ್ಕಾಗಿಲ್ಲ 4 ದಿನದಲ್ಲಿ. ಬಿಕಾಸ್ 4 ದಿನದಲ್ಲಿ ಕಲಿಯೋಕ್ಕಾಗಲ್ಲ. ಆಮೇಲೆ ಅಟ್ಲೀಸ್ಟ್ ಫೋಟೋ ಶೂಟಿಗೆ ಯೂಸ್ ಮಾಡ್ಕೊಳೋಣ, ವೇಸ್ಟ್ ಮಾಡೋದು ಬೇಡ, ಮುಂದೆ ಯಾವಾಗಲಾದರೂ ಒಂದಿನ ಕಲಿಯೋಣ ಅಂತ ಹೇಳ್ಬಿಟ್ಟು ಇಲ್ಲಿ ಇಟ್ಟಿದ್ದೀನಿ. ಸೊ ದಿಸ್ ಈಸ್ ಲೈಕ್ 5K ಅನಿಸುತ್ತೆ ಇದು, ಮೇ ಬಿ 6,000 ಏನೋ ಹೇಳಿದ್ದು ನೆನಪು. ಹೌದಾ, ಮರ್ತೋಗಿದೆ ಮಮ್ಮಿ. ಯಾಕಂದರೆ ಲಾಸ್ಟ್ 2024 ಆಗಸ್ಟಲ್ಲಿ ತೊಗೊಂಡಿರೋದು. ಸೊ ನಂಗೆ ಮರ್ತೋಗಿದೆ. ಇದು ವಾಷಿಂಗ್ ಮಿಷಿನ್ ನಂದು ಹಳೇದಿತ್ತು, ಅದೇ ಯೂಸ್ ಮಾಡೋಣ ಅಂತ ಮತ್ತೆ ಅದನ್ನೇ ತೊಗೊಂಡು ಬಂದಿದ್ದೀನಿ. ನೆಕ್ಸ್ಟ್ ಗೈಸ್ ಇದು ನೋಡಿ, ಇದು ಡೋರು ನಾನು ಫಸ್ಟಿಗೆ ತೋರಿಸಿದ್ದೀನಿ ವಿಡಿಯೋಲಿ. ಡೋರ್ ಈ ಕಲರ್ ಇರಲಿಲ್ಲ. ಇದಕ್ಕೆ ನಾವೇನು ಮಾಡಿದ್ದೀವಿ ಅಂದರೆ, ಇದಕ್ಕೆ ಪೇಪರ್ ಏನು ಮಗ ಇದು ಸ್ಟಿಕ್ಕರ್ ಬರುತ್ತೆ, ಸ್ಟಿಕ್ಕರ್ ಅಂಟಿಸಿದ್ದೀವಿ. ಆ್ಯಂಡ್ ಆ ಥರ ಸ್ಟಿಕ್ಕರ್ ಬೇಕು ಅಂದರೆ ಅದಕ್ಕೆ ನಾವು ಹೆಂಗೆ ಅಂಟಿಸ್ಬೇಕು, ಏನು ಮಾಡಬೇಕು, ಈ ಥರದಕ್ಕೆಲ್ಲ ಹಿಂಗೆ ನೀಟಾಗಿ ಕವರ್ ಅಪ್ ಮಾಡಬೇಕು ಅಂತ ಹೇಳ್ಬಿಟ್ಟು ಬ್ಲಾಗ್ ಏನಾದರೂ ಮಾಡಬೇಕು ಅಂದರೆ ನೀಟಾಗಿ ವಾಷಿಂಗ್ ಮಿಷಿನಿಗೆ ಹೇಗಿದ್ರು ಅಂಟಿಸ್ಬೇಕು ಅಂತ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಇದೇ ಕಲರ್ ಸ್ಟಿಕ್ಕರು. ಆ ಟೈಮಲ್ಲಿ ನಾನು ನಿಮ್ಗೆ ತೋರಿಸ್ತೀನಿ. ಇದು ಪಾಸಿಟಿವ್ ಆಗಿರಲಿ, ನಾವು ಲೈಫಲ್ಲಿ ಬಂದವರೆಲ್ಲ ಉದ್ಧಾರ ಆಗಲಿ, ಯಾವಾಗಲೂ ಮುಂದೋಗೋದ್ರ ಬಗ್ಗೆ ಫೋಕಸ್ ಮಾಡಲಿ ಅಂತ ಕೀಪ್ ಮೂವಿಂಗ್ ಫಾರ್ವರ್ಡ್ ಅಂತ ನಾನು ತರಿಸಿರೋದು ಒಂದು ಕಡೆಯಿಂದ. ಯಾವುದೋ ಜೆಪ್ಟೋಲ್ಲ ಯಾವತ್ತೋ ಒಂದಿನ ತಲೆ ಕಟ್ ಆರ್ಡ್ರ್ ಮಾಡಿದೆ, ಟಕ್ ಅಂತ ಬಂತು. ಒಂದು 300 ರೂಪೀಸ್ ಅನಿಸುತ್ತೆ. ಇನ್ನೊಂದು 3-4 ಇದೆ, ಅದನ್ನು ತೋರಿಸ್ತೀನಿ ನಿಮಗೆ. ಆ್ಯಂಡ್ ಇದು ಬಂದ್ಬಿಟ್ಟು ಇದು ರಾಹುಲ್ ಆರ್ಡ್ರ್ ಮಾಡೋಣ ಅಂತ ಮಾಡಿಸಿರೋದು ನನ್ನ ಕೈಯಲ್ಲಿ. ಚೆನ್ನಾಗಿದೆ ಇದು. ನಾವು ಫುಲ್ಲು ಇಲ್ಲೆಲ್ಲ ಏನೋ ಜಾಕೆಟ್ಸ್ಗಳನ್ನ ಹ್ಯಾಂಗ್ ಮಾಡ್ಕೋಬೋದು. ಆ್ಯಂಡ್ ಇದು ಸಪ್ರೇಟು, ನಾವು ಇದಕ್ಕೆ ಫಿಕ್ಸ್ ಮಾಡಿದ್ದೀವಿ ಅಷ್ಟೇ ಇದನ್ನ. ಇದು ಬಂದ್ಬಿಟ್ಟು ನನ್ನ ಹೆಡ್ ಬ್ಯಾಂಡ್ಸು. ನಾನು ಯೂಶಲಿ ಹೆಡ್ ಬ್ಯಾಂಡ್ಸ್ ಅಂದರೆ ನನಗೆ ತುಂಬ ಇಷ್ಟ. ನನ್ನ ಸ್ಟೈಲ್ ಸ್ಟೇಟ್ಮೆಂಟ್ ಅದು ಆ್ಯಕ್ಚುಲಿ. ಸೊ ಅದನ್ನೆಲ್ಲ ಇಲ್ಲಿ ಇಟ್ಟಿದ್ದೀನಿ. ಆ್ಯಂಡ್ ಹೊಸ ಶೂಗಳು ಅದು ಇದು ಎಲ್ಲ ಇಲ್ಲಿ ಇಟ್ಟಿದ್ದೀವಿ. ಇದು ಎಷ್ಟು ಕೊಟ್ವಿ ಮಗ ಇದಕ್ಕೆ? ಅದಾ 1,700 ಏನೋ ಇರಬೇಕು. ಓಕೆ, ಇದು ಆರ್ಡರ್ ಮಾಡಿಬಿಟ್ಟು ತುಂಬ ಟೈಮ್ ಆಯಿತು. ಸೊ ಅದಕ್ಕೆ ನಮಗೆ ನೆನಪಿಲ್ಲ. ಇದು ಬಂದ್ಬಿಟ್ಟು ಹೊರಗಡೆ ಇದೆಯಲ್ವಾ, ಹೊರಗಡೆ ತೋರಿಸ್ತೀನಿ ಆಮೇಲೆ ನಿಮ್ಗೆ ಗೊತ್ತಾಗುತ್ತೆ. ಇದು ಎಕ್ಸ್ಟ್ರಾ ಕುಷನ್ಸ್ ನಾವು ತೊಗೊಂಡಿರೋದು. ಬಿಕಾಸ್
ಏನಕ್ಕೆ ಅಂದ್ರೆ ಅಲ್ಲಿ ಹೊರಗಡೆ ಏನಾದ್ರು ಸ್ವಿಂಗ್ ಇದೆಯಲ್ವಾ, ನಮ್ಗೆ ಏನಾದ್ರು ಈಗ ಶೂಟ್ ಮಾಡ್ತಾ ನಮ್ ಕಲರ್ ಬೇರೆ ಬೇಕು ಅಂದ್ರೆ ಬ್ಲ್ಯಾಕ್, ರೆಡ್ ಅಂಡ್ ಬ್ಲೂ 3 ಕಲರ್ ಇದೆ. ಇದಕ್ಕೆ ಜಸ್ಟ್ ಎಕ್ಸ್ಟ್ರಾ ನಾನು ಒಂದಕ್ಕೆ 550 ಏನೋ ಪೇ ಮಾಡಿದ್ದೀನಿ. ಸೊ 2 ತಗೊಂಡಿರೋದ್ರಿಂದ ಅವನು ಡಿಸ್ಕೌಂಟ್ ಅಲ್ಲಿ 1000 ಕೊಟ್ಟ. ಸೊ 2 ಬ್ಯಾಗ್ಸ್ ಇದು ಬಂದ್ಬಿಟ್ಟು 1000 rupees. ಈ ಕರ್ಟನ್ಸ್ ಎಲ್ಲ ನಾವು ಕಾಂಬಿನೇಷನ್ ಸೆಟ್ ಆಗಲಿ ಅಂತ ಹೇಳ್ಬಿಟ್ಟು ರೆಡ್ ವೈಟ್ ಕಾಂಬಿನೇಷನ್ ಬರಲಿ ಅಂತ ಮಾಡಿರೋದು. ಬೇಸಿಕಲಿ ಮಗ ಇದು ಎಷ್ಟು ಕೊಟ್ಟಿರೋದು? ಬಹುಶಃ ನನಗೂ ಸರಿಯಾಗಿ ನೆನಪಿಲ್ಲ. ಅಂದಾಜು ಒಂದು ಸೆಟ್ಗೆ ಒಂದು 300 ರೂಪಾಯಿವರೆಗೂ ಬಿದ್ದಿರ್ಬೋದು. 280 rupees ಸಮಥಿಂಗ್ ಒಂದು ಸೆಟ್ಗೆ. ಇದು ನೋಡಿ 5th floor ಅಲ್ಲಿ ಇರೋದು ಅಂತ ಅವಾಗಲೇ ಸ್ಟಾರ್ಟಿಂಗ್ ಅಲ್ಲ ನಾನು ಮೆನ್ಷನ್ ಮಾಡಿದೆ ಅಂತ ಅನ್ಸುತ್ತೆ. 5th floor ಇಂದ ನಮ್ಗೆ ವ್ಯೂ ಹೊರಗಡೆ ಹೇಗೆ ಕಾಣಿಸುತ್ತೆ ಅಂದ್ರೆ ಇಟ್ ಲುಕ್ಸ್ ಲೈಕ್ ದಿಸ್. ಇವಾಗ ಸ್ವಲ್ಪ ಕತ್ಲಾಗಿದೆ, ನಾವು ನೈಟ್ ಶೂಟ್ ಮಾಡ್ತಾ ಇದ್ದೀವಿ, ಹಿಂಗೆ ಕಾಣಿಸುತ್ತೆ ಬೇಸಿಕಲಿ. ಇದು ನಮ್ಮ ಬೆಂಗಳೂರು, ನಮ್ಮ ಮನೆಯಿಂದ ಕಾಣಿಸುತ್ತೆ ಈ ಥರ. ಆ್ಯಂಡ್ ಇದು ಬಂದ್ಬಿಟ್ಟು ಏನಂತ ನೀವೇ ಯೋಚನೆ ಮಾಡಿ. ಆ ಥರ ಏನೋ ಅಲ್ಲ ಇದು. ನೀವು ಯೋಚನೆ ಮಾಡ್ತಾ ಇರೋ ಥರ ಅಲ್ಲ. ಇದು ಬಂದ್ಬಿಟ್ಟು ನಾವು ಶೂಟಿಂಗ್ ಪರ್ಪಸ್ಸಿಗೆ ಅಂತ ತರಿಸಿರೋದು. ಎಲ್ಲೋ ಜಾಗ ಇಲ್ಲ ಅಂತ ಇಲ್ಲಿ ಹ್ಯಾಂಗ್ ಮಾಡಿದ್ದೀವಿ. ಇದನ್ನ ಏನೇನಕ್ಕೋ ಯೂಸ್ ಮಾಡ್ತಾರೆ, ಬಟ್ ನಾವು ಇದನ್ನು ಶೂಟಿಂಗಿಗೆ ಅಂತ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಎಸ್ ಗೈಸ್, ಐ ಫಾರ್ಗಾಟ್ ಟು ಟೆಲ್ ಯು. ಸಿ ಇದು ಕರ್ಟನ್ಸ್ ಎಲ್ಲ ನಾವೇ ಹೊಡೆದಿರೋದು. ಇದು ದೊಡ್ಡ ಕರ್ಟನ್ ತಂದ್ಬಿಟ್ಟು ನಾವು ಚಿಕ್ಕ ಮಾಡಿಬಿಟ್ಟು ಹೊಡೆದು ಈ ಥರ ಇಲ್ಲಿ ಪೇಸ್ಟ್ ಮಾಡಿದ್ದೀವಿ. ಬಿಕಾಸ್ ಏನಕ್ಕೆ ಅಂದರೆ ನೋಡಿ ಇಲ್ಲಿ ರೀಸನ್ ಬೀಯಿಂಗ್ ಏನು ಅಂದರೆ ಅಲ್ಲೂ ಹೊಡೆದಿದ್ದೀವಿ, ಆ ಸೈಡ್ ಹೊಡೆದಿದ್ದೀವಿ. ರೀಸನ್ ಬೀಯಿಂಗ್ ಏನು ಅಂದರೆ ಇಲ್ಲೆಲ್ಲ ಈ ಥರ ಎಲ್ಲ ಇಟ್ಟಿರ್ತೀವಲ್ವ ಐಟಮ್ಸ್ಗಳು, ಅದೆಲ್ಲ ನಮಗೆ ಹಿಂಗೆ ಶೂಟ್ ಮಾಡ್ತಾ ಕೆಟ್ಟದಾಗ ಕಾಣಿಸುತ್ತೆ. ಅದಕ್ಕೋಸ್ಕರ ಆ ರೀಸನಿಂದ ನಾವು ಈ ಥರ ಹೊಡೆದು ಕವರ್ ಅಪ್ ಮಾಡ್ಕೊಂಡಿದ್ದೀವಿ. ಆ್ಯಂಡ್ ನೆಕ್ಸ್ಟ್ ಬಂದರೆ ಸೋಫಾ. ಇದು ನಮ್ಮ ಓನರ್ ಕೊಟ್ಟಿರೋ ಅಂಥ ಸೋಫಾ. ನಮಗೆ ಫುಲ್ಲಿ ಫರ್ನಿಶ್ಡ್ ಅಂತ ಹೇಳ್ಬಿಟ್ಟು ಮನೆ ಕೊಟ್ಟಿದ್ದಾರೆ. ಅದು ಬೇಸಿಕಲಿ ಬಂದ್ಬಿಟ್ಟು ಇದು ಓನರ್ ಕೊಟ್ಟಿರೋದು. ಇದು ಕುಷನ್ಸ್ ಕೂಡ ಅವ್ರದ್ದೇ. ಇದು ಜಿಮ್ ಮಾತ್ರ ನಂದು ಅಷ್ಟೇ. ಆ್ಯಂಡ್ ಇದು ಹಿಂಗೆ ಹೋದಾಗ ಹಿಂಗೆ ನೋಡ್ತಾ ಇದ್ದೆ, ಎಲ್ಲೋ ಒಂದ್ ಕಡೆ ಹಿಂಗೆ ಹೊಡಿತಾ ಇದ್ರು. ನನಗೂ ಒಂಥರ ಫೀಲ್ ಆಯ್ತು. ಎಲ್ಲಿ ಮಗ ಅದು? ಮೇ ಬಿ ಎಲ್ಲಿ ಹೋಗಿದ್ವಿ, ಚಿಕ್ಕಪೇಟೆಗೆ ಹೋಗಿದ್ವಿ ಗೈಸ್. ಕಮ್ಮಿಗೆಲ್ಲ ಸಿಗುತ್ತೆ ಅಂತ ಹೇಳ್ಬಿಟ್ಟು ಅಲ್ಲಿ ತಗೊಂಡ್ ಬಂದಿರೋದು. ಎಷ್ಟು 400 rupees ಕೊಟ್ಟಿದ್ದೀನಿ. ಆದ್ರೂ ಇದಕ್ಕೆ ಅವನೇನೋ 650 ಅಂದ. ನಾನು ಇಲ್ಲ ಇವನ್ 300 ಕೇಳೋನಿದ್ದ. ನಾನು 400 ಕೊಟ್ಬಿಡು ಅಂದೆ. ಅವನು ಮೇ ಬಿ 400 ಜಾಸ್ತಿ ಅನ್ಸುತ್ತೆ. ಅವನು ವಾದನೆ ಮಾಡ್ಲಿಲ್ಲ, ನನ್ನ ಹತ್ರ ಟಕ್ಕಂತ ಕೊಟ್ಬಿಟ್ಟ. ಇದು ರಾಹುಲ್ ತಂದಿರೋದು. ಎಷ್ಟೋ ಮಗ ಅದಕ್ಕೆ? ಅದ 80 rupees ಅನ್ಕೋತೀನಿ. ಓಕೆ, 80 rupees ಅದು ಕ್ಯಾಪ್. ಇದು ನೆಕ್ಸ್ಟ್ ಬಂದರೆ ಇದು ಅಮ್ಮ ಕೊಟ್ಟು ಕಳಿಸಿರೋದು ಊರಿಂದ. ಆ್ಯಂಡ್ ನಾವಲ್ಲಿ ಅದೆಲ್ಲ ಹಾಕಿರೋದ್ರಿಂದ ಸೊ ಬೇಸಿಕಲಿ ಆ ಕಲರ್ ಕಾಂಬಿನೇಷನ್ಗೆ ಈ ಕಲರ್ ಕಾಂಬಿನೇಷನು ಕೋಇನ್ಸಿಡೆಂಟ್ಲಿ ನಮಗೆ ಇದಾಗುತ್ತೆ, ಸೆಟ್ ಆಗುತ್ತೆ. ಸೊ ಅದಕ್ಕೋಸ್ಕರ ಹಾಕೊಂಡಿದ್ದೀವಿ. ಆ್ಯಂಡ್ ಇದು ಬಂದ್ಬಿಟ್ಟು ಇಲ್ಲಿ ಬರ್ದಿಡಕ್ಕೆ ಅಂತ ಏನಾದರೂ ಸ್ಟಿಕ್ಕಿ ನೋಟ್ಸ್ ಇದೆಯಲ್ವಾ, ಇದು ಬೇಸಿಕಲಿ ನಾವು ಏನಾದರೂ ಮೈಂಡಲ್ಲಿ ಯೋಚನೆ ಮಾಡಿ ಇವಾಗ ಏನಾದರೂ ಅಚೀವ್ ಮಾಡಬೇಕು ಅಥವಾ ಈ ಕೆಲಸ ನಾಳೆ ಒಳಗೆ ಮುಗಿಸ್ಬೇಕು, ಒಂಥರ ನಮ್ಗೆ ರಿಮೈಂಡ್ ಮಾಡೋ ಥರ ಯಾರೂ ಇಲ್ಲ ಅಂದರೆ ಇದು ನೋಡಿದ್ರೆ ವಿ ವಿಲ್ ಗೆಟ್ ಟು ನೋ ವಾಟ್ ವಿ ನೀಡ್ ಟು ಡೂ ಟುಮಾರೋ, ಯಾವಾಗ ಏನು ಕೆಲಸ ಮಾಡಬೇಕು ಅಂತ ಇಲ್ಲಿ ಬರೆದಿಟ್ಕೊಂಡಿರ್ತೀವಿ. ನೆಕ್ಸ್ಟ್ ಬಂದರೆ ನೋಡಿ ಇಲ್ಲಿ ಡೋಂಟ್ ಲುಕ್ ಬ್ಯಾಕ್, ಯು ಆರ್ ನಾಟ್ ಗೋಯಿಂಗ್ ದಟ್ ವೇ. ಇದು ಅಷ್ಟೇ ಮೋಟಿವೇಶನಲ್ ಕೋಟು. ಅಲ್ಲಿ ಹೆಂಗೆ ಕೀಪ್ ಮೂವಿಂಗ್ ಫಾರ್ವರ್ಡ್ ಅಂತ ಇತ್ತು, ಇದನ್ನು ನಾನು ಬೇರೆ ಕಡೆಯಿಂದನೇ ತರಿಸಿರೋದು. ಓವರ್ ಆಲ್ ಎಲ್ಲ ಸೇರಿಬಿಟ್ಟು 400 rupees, ಅಲ್ಲ 300 or 400 ಐ ಥಿಂಕ್. ಆ್ಯಂಡ್ ಇದು ಸ್ವಲ್ಪ ನೀಟ್ ಇಲ್ಲ, ಆದರೂ ನೋಡಿ ಪರವಾಗಿಲ್ಲ. ಕಾಫಿ ಕಪ್ಪೆಲ್ಲ ಬೆಳಿಗ್ಗೆ ಕುಡ್ದಿರೋದಲ್ಲೇ ಇದೆ ಇನ್ನು. ಆ್ಯಂಡ್ ಬೇರೆ ಇದು ಗೊತ್ತಿರುತ್ತೆ ಏನು ಅಂತ ಹೇಳ್ಬಿಟ್ಟು, ಬಟ್ ಏನೂ ಮಾಡೋಕ್ಕಾಗಲ್ಲ. ಓಕೆ, ಅದನ್ನು ಹೈಡ್ ಮಾಡಿಟ್ಟಿದ್ದೀನಿ ಇವಾಗ. ಇದು DJ ಗಿಂಬಲ್ದು. ಇದು ಇವಾಗ ಯೂಸ್ ಮಾಡ್ತಾ ಇರೋದಿವರಲ್ಲ ಗಿಂಬಲ್, ಒಂದು ಮಿರರಲ್ಲಿ ತೋರಿಸ್ಬೋದು ಯಾವ ಗಿಂಬಲ್ ಅಂತ ಬೇಕಾದರೆ. ಸೊ ಈ ಗಿಂಬಲ್ದು ಕವರ್ ಬಾಕ್ಸ್. ಆ್ಯಂಡ್ ಇದು ಗಿಡ ನಾವು ತಂದಿರೋದು 200 rupees ಅನ್ಸುತ್ತೆ ಇದಕ್ಕೆ. 200 rupees ಇಂಡೋರ್ ಗಿಡ. 1 ವಾರಕ್ಕೆ ಒಂದ್ಸಲ ನೀರು ಹಾಕಿದ್ರೆ ಸಾಕು. ಆ್ಯಂಡ್ ಗೈಸ್ ಇದು ಹೇಳಿದೆ 1 RK ಅಂತ ಹೇಳ್ಬಿಟ್ಟು, 1 RKನ ನಾವು 1 BHK ಹಾಕ್ಬಿಟ್ಟು ಕನ್ವರ್ಟ್ ಮಾಡ್ಕೊಂಡಿದ್ದೀವಿ. ಗುಹೆ ಥರ ಕ್ರಿಯೇಟ್ ಮಾಡ್ಕೊಂಡಿದ್ದೀವಿ. ಬಿಕಾಸ್ ನಂಗೆ ಕತ್ಲಿಲ್ಲ ಅಂದರೆ ನಿದ್ದೆ ಬರಲ್ಲ. ಈ ಕರ್ಟನ್ಸ್ ಎಲ್ಲ ನಾವು ತಂದು ಹೊಡೆದಿರೋದು. ಇಲ್ಲಿ ಬಂದರೆ ಗೊತ್ತಾಗುತ್ತೆ, ಬೈನ್ ಹತ್ರ ಬಂದರೆ. ಈ ಕರ್ಟನ್ಸ್ ಇಲ್ಲಿ ಏನು ಇರಲಿಲ್ಲ, ರಾಡ್ ನಾವು ಹಾಕಿರೋದು ಇಲ್ಲಿ. ಅಲ್ಲಿ ಮೇಲ್ಗಡೆ ಹೋಲ್ಡ್ ಮಾಡಿ ಹೊಡೆದಿದ್ವಿ, ಬಟ್ ಏನಂದರೆ ಅದು ಡ್ರಾಪ್ ಆಗುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ನೀಟಾಗಿ ಈ ಕಡೆ ಇದ್ರ ಮೇಲೆ ಸಜ್ಜೆ ಮೇಲೆ ಪ್ಲಸ್ ಈ ಗಾಡ್ರೇಜ್ ಮೇಲೆ ಇಟ್ಟಿರೋದು. ಇದು ಓಪನ್ ಮಾಡಿದ್ರೆ ಇಲ್ಲಿ ಮಲ್ಗೋ ಅಂಥ ಸ್ಪೇಸ್ ಕಂಪ್ಲೀಟ್ಲಿ ಬ್ಲಾಕ್ಡ್ ಇದು. ಆ್ಯಂಡ್ ಈ ಕಡೆ ಇಲ್ಲೊಂದು ಒಳಗಡೆ ಫ್ಯಾನ್ ಇಟ್ಕೊಂಡಿದ್ದೀನಿ. ನನಗೆ ಫ್ಯಾನ್ ಇಲ್ಲ ಅಂದರೆ ನಿದ್ದೆ ಬರಲ್ಲ.
ಆ್ಯಂಡ್ ಇದು 100 ರುಪೀಸು ವಿಶಾಲ್ ಮಾರ್ಟಲ್ಲಿ ತಂದಿರೋದು. ಇದು ರಾಹುಲ್ ಮನೆಯಿಂದ ಕೊಟ್ಟಿರೋದು. ಇದು ಯಾರೋ ಕೊಟ್ಟಿರೋದ ಅಥವಾ ನಾ ತಂದಿರೋದಾ ನಿಮ್ಮ ಮನೆದಾ? ರಾಹುಲ್ ಮನೆದು ಅದು. ಆ್ಯಂಡ್ ಇಲ್ಲಿ ಬಂದುಬಿಟ್ಟು ಕಂಪ್ಲೀಟ್ಲಿ ಹ್ಯಾಂಗರು ಹೈಡ್ ಮಾಡಬೇಕು ಅಂತ ಹೇಳ್ಬಿಟ್ಟು ಹೊಡೆದಿದ್ದೀವಿ, ಯಾರಿಗೂ ಅಂದರೆ ಅಸಹ್ಯವಾಗಿ ಕಾಣಿಸ್ಬಾರ್ದು ಅಂತ ಹೇಳ್ಬಿಟ್ಟು. ಆ್ಯಂಡ್ ಇದು ಬಂದ್ಬಿಟ್ಟು ಇದು ಟಿ ವಿದಿತ್ತಲ್ವಾ, ಅದೇ ಸೆಟ್ಟಲ್ಲೇ ಇದು ಬರುತ್ತೆ. ಇದಕ್ಕೆ ಎಕ್ಸ್ಟ್ರಾ ನಾವು ಪೇ ಮಾಡಿಲ್ಲ, ಅಲ್ಲಿ ಹೊಡಿಯೋಕ್ಕಾಗಲ್ಲ ಅಂತ ಇಲ್ಲಿ ಹೊಡ್ಕೊಂಡಿದ್ದೀವಿ. ಬೇಸಿಕಲಿ ಇಲ್ಲಿ ಇಲ್ಲಿ ಶಿವ ಇದು 2013ಇಂದ ನನ್ನ ಜೊತೆಗಿರೋದು. ನಾನು ಫಸ್ಟು ರೂಮ್ ಮಾಡಿದ್ದೆ ಒಬ್ಬನೇ, ಆ ಟೈಮಿಂದ ನನ್ನ ಜೊತೆಗಿರೋ ಶಿವನೇ ನಾನು ಇನ್ನೂ ಇಟ್ಕೊಂಡು, ಅದೊಂದೇ ನನ್ನ ಲೈಫಲ್ಲಿ ಇನ್ನೂ 12 ಇಯರ್ಸಿಂದ ಇರೋರೆಲ್ಲ ಬಿಟ್ಟೋದ್ರು. ಎಸ್, ಸೊ ಇದು ಹಿಂಗೆ ಕ್ಲೋಸ್ ಮಾಡ್ತೀವಿ, ಫುಲ್ ಕತ್ಲು ಹಿಂಗೆ ಓಪನ್ ಮಾಡಿದ್ರೆ ಹಿಂಗಿದೆ ನೋಡಿ, ಇದು ಸೆಟಪ್ ಆ್ಯಕ್ಚುಲಿ. ನೆಕ್ಸ್ಟ್ ಕಮಿಂಗ್ ಬ್ಯಾಕ್ ಟು ದಿಸ್ ಗೈಸ್, ಇದು ಏನಿಲ್ಲ ಗಾಡ್ರೇಜ್ ಇದು. ಪಾಪ ನಮ್ಮ ಓನರ್ ತುಂಬ ಒಳ್ಳೆಯವರು, ಅವ್ರು ಕೊಟ್ಟಿರೋವಂಥ ಗಾಡ್ರೇಜ್ ಇದು. ಆ್ಯಂಡ್ ಯಾರು ಹೇಳಿದ್ರು ಗೈಸ್ ನೀಟಾಗಿರಲ್ಲ ಬ್ಯಾಚುಲರ್ಸ್ ರೂಮು, ಬಟ್ಟೆ ಗಿಟ್ಟೆ ಎಲ್ಲ ಹಂಗಾಗಿ ಹಾಕಿರ್ತಾರೆ ಅಂತ. ನೋಡಿ ನೀಟಾಗಿ ಸೆಟ್ ಮಾಡಿ ಇಟ್ಟಿದ್ದೀನಿ. ಇದು ಎಲ್ಲ ಒಂಥರ ಜಾತ್ರೆ ಡ್ರೆಸ್ಗಳು, ಅವಾಗ ಯಾವಾಗ ಬೇಕೋ ಅವಾಗ ಮಾತ್ರ ಹಾಕೋದು, ಅದಕ್ಕೆ ಇದನ್ನು ಇಲ್ಲಿಟ್ಟಿದ್ದೀನಿ. ಇದರಲ್ಲಿ ಪಂಚೆಯಿಂದ ಹಿಡಿದ್ಬಿಟ್ಟು ಶೇರ್ವಾನಿ, ಆಮೇಲೆ ಬ್ಯಾಗಿ, ಅದು ಇದು ಏನೇನೋ ಅಳುಮುಳು ಎಲ್ಲ ಇದೆ. ಆ್ಯಂಡ್ ಪೊಲಿಟಿಷಿಯನ್ ಕೋಟ್ ಕೂಡ ಇದೆ ಇದರಲ್ಲಿ, ಯೂಸ್ ಮಾಡಲ್ಲ ಅಷ್ಟೇ, ಯಾವುದಾದ್ರು ಕ್ಯಾರೆಕ್ಟರ್ ಇದ್ದರೆ ಮಾಡೋಣ ಅಂತ. ಆ್ಯಂಡ್ ಇದು ಅಷ್ಟೇ, ಇದು ಬ್ಯಾಗಿ ಹೊಸದು, ಈಗ ಪಾರ್ಟೀಸು ಅದು ಇದು ಏನಾದರೂ ಇದ್ರೆ ಹಾಕೊಂಡು ಹೋಗ್ಬೇಕು ಅಂತ. ಅಲ್ಲಿ ಜಾಕೆಟ್ಸ್ ಥರನೇ ಈ ಕಾಂಬಿನೇಷನ್. ಇದು ಬಂದ್ಬಿಟ್ಟು ಕಂಪ್ಲೀಟ್ಲಿ ಮನೇಲಿ ಹಾಕೋದು ಬಟ್ಟೆಗಳಿದೆಲ್ಲ, ನೀಟಾಗಿ ಮನೇಲಿ ಹಾಕೋದು ಎಲ್ಲ ಇಲ್ಲಿಡೋಣ ಅಂತ ಇಲ್ಲಿಟ್ಟಿದ್ದೀನಿ. ಈ ಕಾಂಬಿನೇಷನ್ ಏನಂದರೆ, ಇದು ಎಲ್ಲ ಬಾಕ್ಸ್ ಚೆಕ್ ಶರ್ಟ್ ಅಂತ ಇರುತ್ತಲ್ವ, ಚೆಕ್ ಶರ್ಟ್ ಎಲ್ಲ ಕಾಂಬಿನೇಷನ್ ಇಲ್ಲಿ. ಆ್ಯಂಡ್ ಜೀನ್ಸ್ಗಳಿಗೆ ಏನು ನಾರ್ಮಲ್ಲು ಎಲ್ಲ ಜೀನ್ಸ್ನೂ ಅಲ್ಲೇ ಇಡೋದು. ಆ್ಯಂಡ್ ಇದು ಬಂದ್ಬಿಟ್ಟು ಇದು ನಾವು ಇಲ್ಲಿ ಕ್ಯಾಮ್ರಾ ಅದು ಇದು ಎಲ್ಲ ಇಟ್ಕೊತೀವಿ. ಇದು ಕ್ಲಾಕು ಇದೆ. ಆ್ಯಂಡ್ ಕೆಳಗಡೆ ಬಂದರೆ ಇದು ಫುಲ್ಲು ಪ್ಲೇನ್ ಶರ್ಟ್ಸು, ಕಲರ್ ಕಾಂಬಿನೇಷನ್ ಏನು ಅಂದರೆ ಚೆಕ್ಸ್ ಇಲ್ಲ ಏನಿಲ್ಲ, ಕಂಪ್ಲೀಟ್ಲಿ ಪ್ಲೇನ್ ಸೆಟಪ್ ಇದು. ಇದೇನಾದರೂ ಜಾಕೆಟು ಅದು ಇದು ಅಂತ ಇಟ್ಟಿದ್ದೀನಿ. ಆ್ಯಂಡ್ ಇದು ರಾಹುಲ್ ಬಟ್ಟೆ. ಆ್ಯಂಡ್ ಬಂದವರು ಯಾರಾದರೂ ಇರೋದಿದ್ರೆ ಬಟ್ಟೆ ಇಡೋದಿದ್ರೆ ಅಲ್ಲಿ ಇಡ್ಬೋದು. ಇದು ಕಂಪ್ಲೀಟ್ಲಿ ಬಂದ್ಬಿಟ್ಟು ಒಳಗಡೆ ಹಾಕೋದು ಶರ್ಟ್ಗಳು ಆ್ಯಂಡ್ ಬೇರೆ ಹೊಸ ಶರ್ಟ್ಗಳು. ಇದು ಕಂಪ್ಲೀಟ್ಲಿ ಫಾರ್ಮಲ್ಸು, ನನ್ನ ಹತ್ರ ಇಷ್ಟೇ ಇರೋದು, ಒಂದು 6 ಅಷ್ಟೇ, ಆ ಪ್ಯಾಂಟು ಆ ಶರ್ಟು. ಇದು ಅದೇ ಕಾಟನ್ ಪ್ಯಾಂಟ್ಸ್ ಅಂತ ಅಂತೀವಲ್ಲ, ಆ ಥರ ಕಾಂಬಿನೇಷನ್ ಇದು. ಆ್ಯಂಡ್ ಇದನ್ನು ಬಿಟ್ಟರೆ ಅಲ್ಲಿ ಹೊಡೆದಿರೋ ಬಟ್ಟೆಗಳಿದೆ, ಆ್ಯಂಡ್ ಬೇರೆ ಬಟ್ಟೆಗಳು ಕೂಡ ಇದೆ. ನೆಕ್ಸ್ಟ್ ಗೈಸ್, ಇದನ್ನು ನೋಡಿ, ಇದು ನೌ ಇಟ್ಸ್ ದ ಟೈಮ್ ಟು ಸ್ಟಾರ್ಟ್ ಅಂತ ಇದೆ. ಇದು ಅಷ್ಟೇ, ಅದು ತಗೊಂಡಿರೋ ಅಂಥದ್ದು ಇದು. ಆ್ಯಂಡ್ ಇದು ನಾನು ಬೇಸಿಕಲಿ ಇದನ್ನು ಮೇಯ್ನಾಗಿ ನೋಡ್ಬೇಕು ಎಲ್ಲರೂ, ಮಗ ಎಲ್ಲ ನೀಟಾಗಿ ತೋರಿಸು. ಗ್ರೌಂಡ್ ರೂಲ್ಸು ಇದು ಡೋಂಟ್ ಟಾಕ್ ಅಬೌಟ್ ಅದರ್ಸ್ ಅಂತ ಬರ್ದೀನಲ್ಲ ಫಸ್ಟ್ ಪಾಯಿಂಟ್, ಅದ್ರ ಮೀನಿಂಗ್ ಒಂದೊಂದು ಎಕ್ಸ್ಪ್ಲೈನ್ ಮಾಡ್ಕೊಂಡು ಫಾಸ್ಟಾಗಿ ಕ್ವಿಕ್ಕಾಗಿ ಹೋಗ್ಬಿಡ್ತೀನಿ, ಯಾರ ಬಗ್ಗೆನೂ ಮಾತಾಡಬಾರ್ದು. ಆ್ಯಂಡ್ ಇಲ್ಲಿ ಬಂದು ಅವ್ರು ಹಂಗೆ ಇವ್ರು ಹಿಂಗೆ ಅಂತ ಮಾತಾಡೋರು ನಮ್ಮ ಬಗ್ಗೆ ಬೇರೆ ಕಡೆ ಮಾತಾಡ್ತಾರೆ. ಸೊ ಬೇಸಿಕಲಿ ಮಾತಾಡಬಾರ್ದು ಬೇರೆಯವ್ರ ಬಗ್ಗೆ, ಕೆಟ್ಟದಾಗಲಿ ಒಳ್ಳೇದಾಗಲಿ. ಆ್ಯಂಡ್ ನನಗೆ ಅವ್ರು ಗೊತ್ತು ಇವ್ರು ಗೊತ್ತು ಅಂತ ಬಿಲ್ಡಪ್ ಹಾಕೊಂಡವ್ರು ಇರ್ತಾರಲ್ಲ, ಅದು ಮಾಡಬಾರ್ದು. ಇಲ್ಲಿ ನಮ್ಗೆ ಯಾರೋ ಗೊತ್ತು ಅನ್ನೋಕ್ಕಿಂತ ನಾವೇನು ಲೈಫಲ್ಲಿ ಅನ್ನೋದು ಇಂಪಾರ್ಟೆಂಟ್. ಸೊ ಅದಕ್ಕೆ ನನ್ನ ಪಾಯಿಂಟ್ ಇದು, ಡೋಂಟ್ ಟಾಕ್ ಅಬೌಟ್ ಅದರ್ಸ್, ಟಾಕ್ ಅಬೌಟ್ ಯುವರ್ ವಿಷನ್, ದ ವೇ ಯು ವಾಂಟ್ ಟು ಇಂಪ್ರೂವ್ ಇನ್ ಯರ್ ಲೈಫ್, ಯುವರ್ ಸ್ಟ್ಯಾಂಡ್ ಆ್ಯಂಡ್ ಪರ್ಸ್ಪೆಕ್ಟಿವ್ ಟು ಬಿಕಮ್ ದ ಬೆಟರ್ ವರ್ಷನ್ ಆಫ್ ಯುವರ್ ಸೆಲ್ಫ್. ನಿಮ್ಮ ಬಗ್ಗೆ ನೀವು ಮಾತಾಡಿ, ನಾಳೆ ನಾನು ಹಂಗಾಗಬೇಕು, ನೀವು ನಿಮ್ಮ ಸೆಲ್ಫ್ ಇಂಪ್ರೂವ್ಮೆಂಟಿಗೆ ಹೇಗೆ ಮಾಡ್ಕೊಬೇಕು, ಆ್ಯಂಡ್ ನಿಮ್ಮ ಪರ್ಸ್ಪೆಕ್ಟಿವ್ ಏನು ನೀವು ಬೆಟರ್ ಆಗೋಕ್ಕೆ, ಅದನ್ನು ನಿಮ್ಮ ಅಪ್ರೋಚ್ ಈ ಥರ ಇರಬೇಕು ಟುವರ್ಡ್ಸ್ ಲೈಫ್ ಅನ್ನೋದಕ್ಕೆ ಸೆಕೆಂಡ್ ಪಾಯಿಂಟ್. ಆ್ಯಂಡ್ ದೆರ್ ಇಸ್ ನೋ ರೂಮ್ ಫಾರ್ ನೆಗೆಟಿವಿಟಿ ಆರ್ ನೆಗೆಟಿವ್ ಟಾಕ್ಸ್ ವೆನ್ ವಿ ಬಿಲೀವ್ ಇನ್ ಕ್ರಿಯೇಟಿವಿಟಿ. ಅಂದರೆ ಇಲ್ಲಿ ಬಂದ್ಬಿಟ್ಟು ನೆಗೆಟಿವಿಟಿ ಸ್ಪ್ರೆಡ್ ಮಾಡೋದು ಅದಂಗೆ ಇದಂಗೆ, ನೋ, ದೆರ್ ಇಸ್ ನೋ ಸ್ಪೇಸ್ ಫಾರ್ ಇಟ್. ಯಾಕಂದರೆ ನಾವು ಕ್ರಿಯೇಟಿವ್ ಫೀಲ್ಡಲ್ಲಿ ಇರೋದ್ರಿಂದ ವಿ ನೀಡ್ ಟು ಬಿಲೀವ್ ಇನ್ ಕ್ರಿಯೇಟಿವಿಟಿ. ಆ್ಯಂಡ್ ಟೈಮ್ ವೇಸ್ಟ್ ಮಾಡೋದು ನನಗೆ ಇಷ್ಟನೇ ಆಗಲ್ಲ ಗೈಸ್. ಏನಾದರೂ ಒಂದು ಒಳ್ಳೇದೋ ಕೆಟ್ಟದೋ ವಿ ನೀಡ್ ಟು ಲರ್ನ್. ಸಿ ಲೈಫ್ ಈಸ್ ಆಲ್ ಅಬೌಟ್ ಎಕ್ಸ್ಪ್ಲೋರಿಂಗ್ ಥಿಂಗ್ಸ್ ಅಲ್ವಾ. ಸೊ ಅದಕ್ಕೆ ಬೇಸಿಕಲಿ ಐ ಡೋಂಟ್ ವೇಸ್ಟ್ ಮೈ ಟೈಮ್, ಸೊ ಐ ಡೋಂಟ್ ವಾಂಟ್ ಅದರ್ಸ್ ಟು ವೇಸ್ಟ್ ದೇರ್ ಟೈಮ್ ಆಸ್ ವೆಲ್. ಸ್ಟಾಪ್ ಬ್ಲೇಮ್ ಗೇಮ್ಸ್. ಇಫ್ ಯು ಹ್ಯಾವ್ ಡನ್ ಸಮಥಿಂಗ್ ರಾಂಗ್, ಅಕ್ಸೆಪ್ಟ್ ಇಟ್, ಕರೆಕ್ಟ್ ಇಟ್ ಯುವರ್ ಸೆಲ್ಫ್ ಆ್ಯಂಡ್ ಮೂವ್ ಇನ್ ದ ರೈಟ್ ಡೈರೆಕ್ಷನ್. ಅಂದರೆ ನೀವೇನಾದರೂ ತಪ್ಪು ಮಾಡಿದರೆ ಜೀವನದಲ್ಲಿ, ಹೌದು ನಾನು ತಪ್ಪು ಮಾಡಿದ್ದೀನಿ, ತಪ್ಪಾಗಿದೆ, ಓಕೆ, ಆಮೇಲೆ ಅದನ್ನು ಹೆಂಗೆ ಸಾಲ್ವ್ ಮಾಡ್ಕೋಬೋದು, ಮುಂದೆ ಹೇಗೆ ಕರೆಕ್ಟ್ ಮಾಡ್ಕೋಬೋದು, ಈ ಥರ ಇರಬೇಕು. ಅದನ್ನು ಬಿಟ್ಟು ನಿಮ್ಮ ತಪ್ಪನ್ನು ಬೇರೆಯವ್ರ ಮೇಲೆ ಹಾಕೋದು ಅದೆಲ್ಲ ಇಲ್ಲಿ ನಡೆಯಲ್ಲ. ಸೊ ರೈಟ್ ಡೈರೆಕ್ಷನಲ್ಲಿ ಮೂವ್ ಆಗಬೇಕು ಅನ್ನೋದು. ಆ್ಯಂಡ್ ಮ್ಯಾನಿಫೆಸ್ಟ್ ಗುಡ್ ಥಿಂಗ್ಸ್, ಒಳ್ಳೇದಾಗಲಿ ಅಂತ ಬಯಸಬೇಕು. ನಮಗಾಗಲಿ ನಮ್ಮ ಫ್ರೆಂಡ್ಸಿಗಾಗಲಿ ಅಥವಾ ಇಡೀ ವರ್ಲ್ಡಿಗಾಗಲಿ ಎಲ್ಲರಿಗೂ ಒಳ್ಳೇದಾಗಬೇಕು. ಸೊ ವಿ ನೀಡ್ ಟು ಮ್ಯಾನಿಫೆಸ್ಟ್ ಗುಡ್ ಥಿಂಗ್ಸ್, ನಾಟ್ ಓನ್ಲಿ ಫಾರ್ ಅಸ್, ಫಾರ್ ಎವ್ರಿ ಒನ್. ಇಟ್ಸ್ ನಾಟ್ ಅಬೌಟ್ ವಾಟ್ ಯು ಸೇ, ಇಟ್ಸ್ ಆಲ್ ಅಬೌಟ್ ಹೌ ಯು ಸೇ ಇಟ್, ಲರ್ನ್ ಹೌ ಟು ಸ್ಪೀಕ್. ನೀವೇನು ಹೇಳ್ತೀರಾ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ನೀವು ಹೇಗೆ ಹೇಳ್ತೀರಾ ಅನ್ನೋದು ಇಂಪಾರ್ಟೆಂಟು. ಮೊದಲು ಮಾತಾಡೋದನ್ನ ಕಲಿ, ಬಿಕಾಸ್ ಮಾತಾಡೋನೇ ಮಹಾಶೂರ.
whoever it is after 11 p.m. reduce the volume. We shouldn't disturb others. See guys, ನಾನು ಏನು ಬಿಲೀವ್ ಮಾಡ್ತೀನಿ ಅಂದರೆ ನಾವು ಬದುಕಿರೋದು ಖುಷಿಯಾಗಿರೋಕ್ಕೆ. ನಾವು ಬದುಕಬೇಕು, ಬೇರೆಯವ್ರನ್ನ ಬದುಕಕ್ಕೂ ಬಿಡಬೇಕು. ಸೊ 11 ಗಂಟೆ ಆದಮೇಲೆ ಟಿ ವಿ ಹಾಕೋದು, ಜೋರಾಗಿ ಮಾತಾಡೋದು, ಇಟ್ಸ್ ನಾಟ್ ಓನ್ಲಿ ಅಬೌಟ್ ರೆಡ್ಯೂಸ್ ದ ವಾಲ್ಯೂಮ್ ಅಂದರೆ ಬರೀ ಟಿ ವಿದಲ್ಲ, ಬರೀ ನೀವು ಮಾತಾಡೋದು ಅಷ್ಟೇ ನಿಧಾನ ಮಾತಾಡಬೇಕಾಗುತ್ತೆ. ಬಿಕಾಸ್ ಕೆಳಗಡೆ 4 ಫ್ಲೋರಲ್ಲಿ ಫ್ಯಾಮಿಲಿ ಇದ್ದಾರೆ. ವಿ ಶುಡಂಟ್ ಡಿಸ್ಟರ್ಬ್ ಅದರ್ಸ್. ವಿ ನೀಡ್ ಟು ಲಿವ್ ಆ್ಯಂಡ್ ವಿ ನೀಡ್ ಟು ಲೆಟ್ ಅದರ್ಸ್ ಲೀವ್ ಆಸ್ ವೆಲ್. ಫೋಕಸ್ ಆನ್ ಪಾಸಿಟಿವಿಟಿ ಇಸ್ ದ 10th ಪಾಯಿಂಟ್. ಯಾವಾಗಲೂ ಪಾಸಿಟಿವ್ ಆಗಿರಬೇಕು, ಸುಮ್ಮನೆ ಇಲ್ಲದೆಲ್ಲ ಯೋಚನೆ ಮಾಡ್ಕೊಂಡು ತಲೆ ಕಟ್ಸ್ಕೊಂಡು ನೆಗೆಟಿವ್ ಆಗಿರಬಾರ್ದು. ಆ್ಯಂಡ್ ಲಾಸ್ಟ್ ಪಾಯಿಂಟ್ ಇಸ್ ದ ಇಂಪಾರ್ಟೆಂಟ್ ಪಾಯಿಂಟ್, ವಾಶ್ ದ ವೆಸಲ್ಸ್ ಆಫ್ಟರ್ ಯು ಈಟ್. ತಿಂದಾದ್ಮೇಲೆ ಮುಚ್ಕೊಂಡು ತೊಳಿಬೇಕು. ಅದನ್ನ ಬಿಟ್ಟು ಇಲ್ಲ ಇಲ್ಲಿ ಇಟ್ಟರೆ ಇಲ್ಲಿ ಕೆಲಸದವ್ರು ಯಾರು ಇಲ್ಲ, ನಮಗೆ ನಾವೇ ಕೆಲಸದವರು. ಸೊ ಬೇಸಿಕಲಿ ಯಾರ್ಯಾರು ಏನೇನು ತಿಂತಾರೆ ಮುಚ್ಕೊಂಡು ತೊಳೆದಿಟ್ಟು ಹೋಗ್ಬೇಕು. ನಾನು ಅಮ್ಮ ಆಗೋಕ್ಕಾಗಲ್ಲ ಗೈಸ್, ಸೊ ಅದಕ್ಕೋಸ್ಕರ. ಆ್ಯಂಡ್ ಬನ್ನಿ ನಮ್ಮ ಕಿಚನಿಗೆ ಹೋಗೋಣ. ಇದೇ ನಮ್ಮ ಕಿಚನ್. ಕಿಚನ್ ಸ್ವಲ್ಪ ಸೈಕ್ ಆಗಿದೆ, ಕ್ಲೀನ್ ಮಾಡಬೇಕು. ಕ್ಲೀನ್ ಮಾಡೋಕ್ಕಾಗಿಲ್ಲ, ನಿನ್ನೆ ಸ್ಯಾಟರ್ಡೆ ಅಲ್ಲ ಸಂಡೇ ಅಲ್ವಾ, ಅದಕ್ಕೆ. ಕಿಚನಿಂದ ಒಂದೊಂದು ಐಟಮ್ ಬೇಗ ಪಟಾಪಟ ಅಂತ ತೋರಿಸ್ಕೊಂಡ್ ಬರ್ತೀನಿ. ಇದು ಬಂದ್ಬಿಟ್ಟು 60 ರುಪೀಸು, ಇಲ್ಲೇ ತಂದಿದ್ದು. ಈ ಲೈಟಿಗೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಇಲ್ಲಿ ಹಾಕಿದೀವಿ. ಇದು ಕರೆಂಟ್ ಹೋದಾಗ ನಮ್ಮ ಮನೇಲಿ ಇನ್ವರ್ಟರ್ ಇಲ್ಲ, UPS ಇಲ್ಲ. UPS ಅಲ್ವಾ? ಇಲ್ಲ, ಇನ್ವರ್ಟರ್ ಇಲ್ಲ. ಸೊ ಬೇಸಿಕಲಿ ಇದೇ ಇನ್ವರ್ಟ್ರು. ಕರೆಂಟ್ ಹೋದಾಗ ಇದು ಆಟೋಮೆಟಿಕಲಿ ಆನ್ ಆಗುತ್ತೆ. 8 hours ಚಾರ್ಜ್ ಬರುತ್ತೆ. 300 ರುಪೀಸ್ ಕೊಟ್ಟಿದ್ದೀನಿ ಆ ಬಲ್ಬ್ಗೆ. ಈ ಫ್ರಿಜ್ಜು ನಾನು ಅಮೆಝಾನಿಂದ ಆರ್ಡರ್ ಮಾಡಿರೋದು 9,000 ರುಪೀಸು. ನೀವು ಹೇಳ್ಬೋದು 10,000 11,000ಗೆ ದೊಡ್ಡ ಫ್ರಿಜ್ಜೇ ಬರುತ್ತೆ, ಏನಕ್ಕೆ ಈ ಫ್ರಿಜ್ಜು ಅಂತ. ಗೈಸ್, ದೊಡ್ಡ ಫ್ರಿಜ್ ತೊಗೊಳೋದು ದೊಡ್ಡ ವಿಷಯ ಅಲ್ಲ. 2,000 ಜಾಸ್ತಿ ಕೊಟ್ಟಿದ್ರೆ ದೊಡ್ಡದೇ ಬರ್ತಾ ಇತ್ತು. ಬಟ್ ಇಡಕ್ಕೆ ಜಾಗ ಇಲ್ವಲ್ಲ, ಎಲ್ಲಿ ತಲೆ ಮೇಲೆ ಇಟ್ಕೊಬೇಕು. ಅದಕ್ಕೋಸ್ಕರ ಈ ಫ್ರಿಜ್ ತೊಗೊಂಡಿದ್ದೀನಿ. ನೋಡಿ ಹಿಂಗಿದೆ. ಒಬ್ರಿಗೆ ಸಾಕು ಅಂತ ಅನಿಸುತ್ತೆ ನನಗೆ. ನನ್ನ ತರಕಾರಿ ಇಡೋಕ್ಕೆ, ಹಾಲು ಮೊಸರು ಇಡೋಕ್ಕೆ, ಮನೆಯಿಂದ ಏನೋ ಪುಳಿಯೋಗರೆ, ಉಪ್ಪಿನಕಾಯಿ ಅದೆಲ್ಲ ಕಳಿಸಿದ್ದಾರೆ. ರಾಗಿ ಆ್ಯಂಡ್ ದಿನ ವರ್ಕೌಟ್ ಮಾಡೋದ್ರಿಂದ ಯೋಗಟ್ ಆ್ಯಂಡ್ ಇದೆಲ್ಲ ಮಸಾಲ ಐಟಮ್ಸ್ ಹಿಂಗೆ ಇಟ್ಟಿರೋದು. ಇದೆಲ್ಲ ನಾನು ತಿನ್ನುವಂತಹ ಡ್ರೈ ಫ್ರೂಟ್ಸು, ಬ್ಲೂಬೆರಿ, ಚಿಯಾ ಸೀಡ್ಸು. ಬೆಳಿಗ್ಗೆ ಆ್ಯಸ್ ಸೂನ್ ಆ್ಯಸ್ ಐ ಗೆಟ್ ಅಪ್ ದ ಫಸ್ಟ್ ಥಿಂಗ್ ಐ ಡೂ ಇಸ್ ಗೈಸ್, ನಾನು ಚಿಯಾ ಸೀಡ್ಸ್ ಕುಡಿತೀನಿ ಆ್ಯಂಡ್ ಡ್ರೈ ಫ್ರೂಟ್ಸ್ನ ನೈಟ್ ನೆನೆಸಿಟ್ಟಿರ್ತೀನಿ. ಅದನ್ನು ಬೇಕಾದರೆ ಇನ್ನೊಂದು ದಿನ ನಾನು ಬ್ಲಾಗ್ ಮಾಡ್ತೀನಿ. ಇಫ್ ಯು ಆರ್ ಇಂಟ್ರೆಸ್ಟೆಡ್ ಟು ನೋ ಅಬೌಟ್ ವಾಟ್ ಆ್ಯಂಡ್ ಆಲ್ ಐ ಡೂ ಇನ್ ದ ಮಾರ್ನಿಂಗ್, ಎ ಡೇ ಇನ್ ಮೈ ಲೈಫ್. ನಾ ಬೆಳಗಿಂದ ಎದ್ದು ಏನು ಮಾಡ್ತೀನಿ ಅನ್ನೋದು ಐ ವಿಲ್ ಟ್ರೈ ಟು ಮೇಕ್ ಇಟ್. ಇದೆ ಗೈಸ್, ಇದು ಆ್ಯಕ್ಚುಲಿ ಇದು ನನ್ನ ಪ್ರೋಟೀನ್ ತೋರಿಸು. ಇದು ನಾನು ಯೂಸ್ ಮಾಡ್ತಾ ಇರೋವಂತಹ ಪ್ರೋಟೀನ್ ಗೋಲ್ಡ್ ಸ್ಟ್ಯಾಂಡರ್ಡ್ ವೇ ಆಪ್ಟಿಮಮ್ ನ್ಯೂಟ್ರಿಷನ್. ಕ್ವೈಟ್ ಎಕ್ಸ್ಪೆನ್ಸಿವ್ ಗೈಸ್. ಒಂದು 76 ಸರ್ವಿಂಗ್ಸ್ ಏನೋ ಇದೆ, 2.27 kgs ಇದು. ಬಟ್ ಏನಂದರೆ ಇದು 8K ಆಗುತ್ತೆ. ಆಫರ್ ಇದ್ದರೆ ನಿಮಗೆ 6.5ಗೆಲ್ಲ ಸಿಕ್ಬಿಡುತ್ತೆ. ಇಲ್ಲ ಅಂದರೆ ಯೂಶಲಿ ನಾರ್ಮಲ್ ಪ್ರೈಸ್ ಹೋಗ್ತೀನಿ ಅಂದರೆ 8K ಆಗುತ್ತೆ. ಆ್ಯಂಡ್ ಕಮಿಂಗ್ ಟು ದ ನೆಕ್ಸ್ಟ್ ಐಟಮ್, ಇದಕ್ಕೆ 1,700. ಬೆಳಿಗ್ಗೆ ನೋಡಿದ್ವಿ 1,300 ಏನೋ ಇತ್ತು, 1,400 ಇತ್ತು. ಸಂಜೆ ಹೋಗಿ ನೋಡೋಷ್ಟರಲ್ಲಿ 1,700 ಆಗ್ಬಿಟ್ಟಿದೆ. 300 ರೂಪಾಯಿ ಲಾಸ್ ಮಾಡ್ಕೊಂಡ್ವಿ. ಇದೆಲ್ಲ ಮುಂಚೆನೇ ಇತ್ತು, ಇದು ಓನರ್ ಮಾಡಿರೋದು. ಆ್ಯಂಡ್ ಇಲ್ಲಿ ಬಂದ್ಬಿಟ್ಟು ಎಲ್ಲ ಇದು ಟೀ ಪೌಡರು, ಚಿಲ್ಲಿ ಪೌಡರು, ಕುಕ್ಕಿಂಗ್ ಐಟಮ್ಸ್ ಏನೇನು ಬೇಕೋ ಅದೆಲ್ಲ ಇಪ್ಪಿ. ಆ್ಯಂಡ್ ಇಲ್ಲಿ ಮನೆಯಿಂದ ಅಮ್ಮ ಹಪ್ಪಳ ಮತ್ತು ಅದು ಮಜ್ಜಿಗೆ ಮೆಣಸು ಅಂತ ಹೇಳ್ತಾರೆ, ಅದನ್ನೆಲ್ಲ ಕಳಿಸಿದ್ದಾರೆ. ಚಟ್ನಿ ಪುಡಿ ಇದೆ, ಊಟ ಮಾಡೋದು, ಸಾಸಿವೆ, ಜೀರಿಗೆ, ಉಪ್ಪು, ಬ್ಯಾಕಪ್ ಅದೆಲ್ಲ ಇಲ್ಲಿರೋದು ಬಿಟ್ಟು ಇಲ್ಲಿ ಖಾಲಿ ಆದರೆ ಇಲ್ಲಿಂದ ಇಲ್ಲಿಗೆ ಡಂಪ್ ಮಾಡ್ಕೊಳಕ್ಕೆ ಅಂತ ಹೇಳ್ಬಿಟ್ಟು. ಆ್ಯಂಡ್ ಗೈಸ್, ಒನ್ ಮೋರ್ ಥಿಂಗ್, ನಾನು ಯೂಸ್ ಮಾಡ್ತಾ ಇರೋದು ಶುಗರ್ ಫ್ರೀ. ಏನಕ್ಕೆ ಅಂದರೆ ನನ್ನ ಫ್ರೆಂಡ್ ಒಬ್ಬ ಇದ್ದಾನೆ, ಅವನಿಗೂ ನನಗೂ ಸೇಮ್ ಏಜು. ಮೊನ್ನೆ ಹಿಂಗೆ ಹೋಗ್ತಾ ಇದ್ವಿ, ಮಗ ಕಾಫಿ ನಾವು ಕಾಫಿ ಕುಡಿಯೋಣ ಅಂತ. ಲೆಸ್ ಯಾಕಪ್ಪ ಅಂತಂದೆ. ಇಲ್ಲ ಮಗ, ನನಗೆ ಶುಗರ್ ಇದೆ. ಇಟ್ಸ್ ನಾಟ್ ಅ ಫನಿ ಥಿಂಗ್ ಐಸ್, ಅಂದರೆ ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ. ದೆನ್ ಐ ಸ್ಟಾರ್ಟೆಡ್, ಓಕೆ ಒಂದು ಏಜ್ ಆಗ್ತಾ ಹೋದಂಗೆ ಮನುಷ್ಯನಿಗೆ ಕಾಯಿಲೆ ಬರೋದು ಕಾಮನ್. ಬಟ್ ಏನಂದರೆ ಅದಕ್ಕೆ ಮುಂಚೆನೇ ನಾವು ಕೇರ್ಫುಲ್ ಆಗಿ ಇರಬೇಕು ಅನ್ನೋದಕ್ಕೆ ನಾನು ಶುಗರ್ ಫ್ರೀ ಯೂಸ್ ಮಾಡ್ತಾ ಇದ್ದೀನಿ. ಸೊ ಇದು ಗುಡ್ ಫಾರ್ ಹೆಲ್ತ್. ಅಂದರೆ 200 ಸಮಥಿಂಗು, ಒಂದು 220 ರೂಪಾಯಿ. ಇದರಲ್ಲಿ ಎಷ್ಟೊಂದು 300 ಇದಿರುತ್ತೆ. ಹೆಂಗಿರುತ್ತೆ ಅಂದರೆ ಹಿಂಗಿರುತ್ತೆ, ಈ ಥರ ಇರುತ್ತೆ. ಇದನ್ನು 1, 2, 3 ಎಷ್ಟು ಬೇಕಾದರೂ ನಿಮ್ಮ ರುಚಿಗೆ ತಕ್ಕಷ್ಟು ಉಪ್ಪು ಹೆಂಗೆ ಹಾಕ್ತಿರೋ ಅಡುಗೆಗೆ, ನಿಮ್ಮ ಸ್ವೀಟ್ನೆಸ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಟೀಮ್ ಕಾಫಿ ಮಾಡ್ಕೋಬೋದು. ಏನು ಬೇಕಾದರೂ ಮಾಡ್ಕೋಬೋದು. ಇದೊಂದು ಡಿಮಾರ್ಟಲ್ಲಿ ತೊಗೊಂಡೆ, ಒಂದು 200 ರೂಪಾಯಿ ಅಂತ ಅನಿಸುತ್ತೆ. ಡಿಮಾರ್ಟ್ ಅಲ್ಲ, ವಿಶಾಲ್ ಮಾರ್ಟಲ್ಲಿ 100 ಇರಬೇಕು. 100 ಓಕೆ. ಅಷ್ಟೇ, ಇಲ್ಲಿ ಬೇರೆ ಏನೂ ತೋರ್ಸೋಕ್ಕಿಲ್ಲ.
ಕ್ಯಾರೆಟು ಆ್ಯಂಡ್ ಇದು ನಾನು ಯೂಸ್ ಮಾಡೋದು BCAA ಇದು ಇಂಟ್ರಾ ವರ್ಕೌಟ್ ಮಾಡ್ತಾ ಮಾಡ್ತಾ ನಿಮಗೆ ಬೂಸ್ಟ್ ಆಗಬೇಕು, ಎನರ್ಜಿ ಬರಬೇಕು ಅಂತ ನಾನು ಯೂಸ್ ಮಾಡ್ತಾ ಇದ್ದೀನಿ. ನಾನು ನೀವು ತೊಗೊಳ್ಳಿ ಅಂತ ಏನು ಹೇಳ್ತಾ ಇಲ್ಲ. ಆ್ಯಂಡ್ ಇದು ಬಂದ್ಬಿಟ್ಟು ವೇ ಮಾಡೋದು, ನಾನು ಎಷ್ಟು ಫುಡ್ ತಿನ್ನಬೇಕು, ಎಷ್ಟು ಗ್ರಾಮ್ ಕನ್ಸ್ಯೂಮ್ ಮಾಡಬೇಕು, ರೈಸ್ ಆಗಿರ್ಬೋದು, ಆಮೇಲೆ ಬೇರೆ ಫುಡ್ಸ್ ಆಗಿರ್ಬೋದು, ಫ್ರೂಟ್ಸ್ ಆಗಿರ್ಬೋದು, ದಿನಕ್ಕೆ ಎಷ್ಟು ತಿನ್ನಬೇಕು ಅನ್ನೋದು ಇಲ್ಲ. ನೆಕ್ಸ್ಟು ಅಷ್ಟೇ, ಇನ್ನೇನು ಇಲ್ಲ ಇಲ್ಲಿ ತೋರ್ಸೋಕ್ಕೆ. ಇಲ್ಲೆಲ್ಲ ತೋರಿಸ್ದೆ. ಆಮೇಲೆ ಇದು ನಮ್ಮಮ್ಮ ಊರಿಂದ ಕೊಟ್ಟಿರೋ ಮಿಕ್ಸಿ, ಇದು ಮಾಸ್ ಗೇನರು. ಅವಾಗ ತುಂಬ ವೀಕ್ ಆಗಿದ್ದೀನಿ ಅನ್ನೋ ಎಲ್ಲರೂ ಹೇಳ್ತಾ ಇದ್ರು ಯಾಕೋ ವೀಕ್ ಆಗಿದೆಯಾ ಅಂತ. ಏನು ಮಾಡ್ತೀರಾ, ಮೆಂಟಲ್ ಸ್ಟ್ರೆಸ್ಸು, ಸೊ ಅದರಿಂದ ಸ್ವಲ್ಪ ವೀಕ್ ಆಗಿದ್ದೆ ನಾನು. ಇಟ್ಸ್ ಓಕೆ, ಐ ಕೇಮ್ ಔಟ್ ಆ್ಯಂಡ್ ರೈಟ್ ನೌ ಐ ಯೂಸ್ಡ್ ಮಾಸ್ ಗೇನರ್. ಇಟ್ಸ್ ಬೀನ್ ಲೈಕ್ 3 days ಅಷ್ಟೇ, 3 ಸರ್ವಿಂಗ್ ಬರೋದು ಅದ್ರಲ್ಲಿ. ಅದಾದ್ಮೇಲೆ ಅದು ತೊಗೊತಾ ಇದ್ದೀನಿ. ಆ್ಯಂಡ್ ಗೈಸ್, ಇದು ನೆಕ್ಸ್ಟು ಈ ಐಟಮು, ಇದು ಫಿಲ್ಟರು. ಇದು ಆರ್ಡರ್ ಮಾಡಿದ್ದು ರಾಹುಲ್ 5-6 ಇದು 5.4 ಇರಬೇಕು. ಓಕೆ, 5.4. ದುಡ್ಡು ಕೊಟ್ಟಿದ್ದು ನಾನೇ, ಆರ್ಡರ್ ಮಾಡಿರೋದು ಅವನು ಅಷ್ಟೇ, ಆಮೇಲೆ ಅವ್ನು ಕೊಟ್ಟ ಅಂತ ಅನ್ಕೋಬೇಡಿ. ಇದು ಊರಿಂದ ಕೊಟ್ಟಿರೋದು ನಮ್ಮಮ್ಮ, ನೀರು ಬರ್ಲಿ ಅಂತ. ಇಲ್ಲೆಲ್ಲ ಕಚ್ಚಡವಾಗಿದೆ, ತೋರ್ಸೋದು ಬೇಡ. ಇದು ವಿಮ್ಮೋ, ಆ್ಯಂಡ್ ಇದು ನಾವೇ ಫಿಟ್ ಮಾಡಿರೋದು. ರಾಹುಲ್ ಎಷ್ಟು ಅದಕ್ಕೆ? 400 ಇರ್ಬೋದು. 400. ಓಕೆ, ಇಷ್ಟ ಗೈಸ್. ಅದಾದ್ಮೇಲೆ ಇದೆಲ್ಲ ಬಟ್ಟೆ, ಪಾತ್ರೆಗಳು ಇಲ್ಲೆಲ್ಲ ಪಾತ್ರೆಗಳು ಮನೆಯಿಂದ ಕೊಟ್ಟಿರೋದು. ಆ್ಯಂಡ್ ಅಷ್ಟೇ, ಇದು ಪಾತ್ರೆ ಬುಟ್ಟಿ, ಇದೆಲ್ಲ ಪಾತ್ರೆಗಳು ಹೆಂಗೆ ಬೇಕೋ. ಕಿಚನ್ ಮಾತ್ರ ಎಷ್ಟು ಅರೇಂಜ್ ಮಾಡಿದ್ರು ಅದು ಹಂಗಂಗೆ ಆಗ್ತಾ ಇರುತ್ತೆ, ಅದು ಏನೂ ಮಾಡೋಕ್ಕಾಗಲ್ಲ. ಅಷ್ಟೇ ಗೈಸ್. ಇದು ಆ್ಯಕ್ಚುಲಿ ಎಷ್ಟೇ ನಮ್ಮ ರೂಮು 1 RKನ 1 BHK ಥರ ಕನ್ವರ್ಟ್ ಮಾಡಿದ್ದೀವಿ. ಸ್ಪೇಷಿಯಸ್ ಆಗಿದೆ. ಅಲ್ಲಿಂದ ಹೋದ್ರೆ ನಿಮ್ಗೆ ಗೊತ್ತಾಗುತ್ತೆ ಹಿಂಗೆ ಹಿಡಿದ್ರೆ, ಮೇಲೆ ಹಿಡಿದ್ರೆ ಎಷ್ಟಿದೆ ಅಂತ ಹೇಳ್ಬಿಟ್ಟು. ಎಷ್ಟಿದೆ ಮಗ ಇದು? ಇರ್ಬೋದು ಟೋಟಲ್ ಒಂದು 200-250 ಸ್ಕ್ವೇರ್ ಫೀಟ್. ಓಕೆ, ನಾನು ರೀಸೆಂಟ್ ಆಗಿ ನೋಡ್ತಾ ಇದ್ದೆ ಬ್ಯಾಚುಲರ್ಸ್, ಅಂದ್ರೆ ನಾನು ರೂಮ್ ವ್ಲಾಗ್ ಮಾಡೋಣ ಅಂತ, ಯಾರ್ದಾದ್ರೂ ನಾನು ಇನ್ಸ್ಪಿರೇಷನ್ ತಗೊಳ್ಳೋಣ ಅಥವಾ ಅವ್ರದ್ದೇನಾದ್ರೂ ಇನ್ಪುಟ್ಸ್ ಇದ್ರೆ ತಗೊಳ್ಳೋಣ ಅಂತ ವ್ಲಾಗ್ಸ್ ನೋಡ್ತಾ ಇದ್ದೆ. ಬಟ್ ದೇವ್ರನ್ನ ನಾನು ಎಲ್ಲೂ ಕರೆಕ್ಟಾಗಿ ಈ ಥರ ಇರೋವಂಥ ಬ್ಯಾಚುಲರ್ಸ್ ರೂಮ್ನ ನೋಡಲೇ ಇಲ್ಲ. ಒಂದು 5-6 ವಿಡಿಯೋ ನೋಡಿದೆ. ಆ್ಯಂಡ್ ನನಗೆ ಅವಾಗ ಫೀಲ್ ಆಯಿತು, ಓಕೆ, ಎಲ್ಲರಿಗಿಂತ ನೀಟಾಗಿ ನಾನೇ ಇಟ್ಕೊಂಡಿದ್ದೀನಿ ಅಂತ. ಸೊ ಇಫ್ ಯು ಲೈಕ್ ದ ವಿಡಿಯೋ, ಪ್ಲೀಸ್ ಡ್ರಾಪ್ ಅ ಕಮೆಂಟ್ ಆ್ಯಂಡ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಅಂತ ನಾನು ಹೇಳಲ್ಲ. ಇಷ್ಟ ಆದರೆ ಮಾಡಿ, ಇಲ್ಲ ಅಂದರೆ ಪರವಾಗಿಲ್ಲ. ಬಟ್ ರೂಮ್ ಹೇಗಿದೆ ಅಂತ ಕಮೆಂಟಲ್ಲಿ ಹೇಳಿ. ಥ್ಯಾಂಕ್ ಯು ಗೈಸ್. ಆ್ಯಂಡ್ ನೆಕ್ಸ್ಟ್ ವ್ಲಾಗ್ ಏನು ಮಾಡಬೇಕು ಅನ್ನೋದನ್ನ ಪ್ಲೀಸ್ ಲೆಟ್ ಮೀ ನೋ.